ಈ ದೇಶಕ್ಕೆ ಎಲ್ಲರೂ ಹೋಗ್ಬೇಡಿ ಹೋಗ್ಬೇಡಿ, ಇದು ನಮ್ಮ ಶತ್ರು ದೇಶ ಅಂತಾರೆ. ಈ ದೇಶ ಹಂಗಂತೆ ಹಿಂಗಂತೆ 100 ವರ್ಷ ಮುಂದೆ ಇದೆಯಂತೆ, ನಮಗೆ ನೋಡ್ದಿದ್ರೆ ಹೆಂಗ್ ಗೊತ್ತಾಗುತ್ತೆ? ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಈ ದೇಶದಲ್ಲಿ ಕೂಡ ಅಷ್ಟೇ ಜನಸಂಖ್ಯೆ ಇದೆ. ಆದ್ರೆ ಈ ದೇಶ ಎಷ್ಟು ಮುಂದುವರೆಯಕ್ಕೆ ಏನ್ ಕಾರಣ? ಈ ದೇಶ ಒಳಗಡೆ ಎಷ್ಟು ನಿಗೂಢತೆ ಇದೆ ಅಂದ್ರೆ, ಆ ದೇಶದ ಒಳಗಡೆ ಏನಾಗುತ್ತಲ್ಲ, ಹೊರಗಿನ ಪ್ರಪಂಚಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತೇ ಆಗಲ್ಲ. ಇಂಥ ನಮ್ಮ ಶತ್ರು ದೇಶಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಏನ್ ನಡೀತದೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮನೇಲಿ ಕೂತಿದ್ರೆ ಅಕ್ಕಪಕ್ಕ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಒಂದು ಮೇಡ್ ಇನ್ ಚೈನಾ ಐಟಮ್ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ. ಈ ಊಹಾಪೋಹಗಳನ್ನೆಲ್ಲ ಬಿಟ್ಟಾಕನ, ಆ ದೇಶ ಹಂಗಿದೆಯಂತೆ ಹಿಂಗಿದೆಯಂತೆ ಬೇರೆಯವ್ರು ಹೇಳಿದ ಮಾತೆಲ್ಲ ಸಾಕು, ಬನ್ನಿ ಆ ದೇಶಕ್ಕೆ ಹೋಗೋಣ. ಆ ದೇಶ ಹೆಂಗಪ್ಪ ಇಷ್ಟು ಮುಂದುವರೆದಿದೆ, ಏನು ಮಾಡ್ತಾ ಇದ್ದಾರೆ ಅವರು ಅಂತ ಆ ದೇಶಕ್ಕೆ ಹೋಗಿ ನೋಡ್ಕೊಂಬರೋಣ. ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಚೈನಾಗೆ ಸ್ವಾಗತ ಸುಸ್ವಾಗತ. ಬೋರ್ಡಿಂಗ್ ಆಗ್ತಾ ಇದೆ, ಆದ್ರೆ ಕಿರಣ ಎದಳ್ತಾನೆ ಇಲ್ಲ. ಕಿರಣ್ ನಡಿಯಪ್ಪ ಬೋರ್ಡ್ ಆಗೋಣ. ಅಯ್ಯೋ ಚಿನ್ನು, ಇಲ್ಲಿ ಗೂಗಲ್ ಮ್ಯಾಪ್ಸು, ಊಬರು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಏನೂ ವರ್ಕ್ ಆಗಲ್ಲ. ಗೂಗಲ್ ಮ್ಯಾಪ್ಸ್ ಬದಲು ಯಾವುದೋ ಬೀದಿ ಆ್ಯಪ್ ಅಂತೆ, ಊಬರ್ ಬದಲು ಯಾವುದೋ ದೀದಿ ಆ್ಯಪ್ ಅಂತೆ. ಅದು ಯಾವ ಬೀದಿನೋ ಅದು ಯಾವ ದೀದಿನೋ ಒಂದು ಗೊತ್ತಾಯ್ತಲ್ಲ, ಬರೀ ಚೈನೀಸ್ ಲ್ಯಾಂಗ್ವೇಜಲ್ಲಿ ಈಗ ತಲೆ ಕೆಟ್ಟೋಗಿದೆ. ರೋಡಿಂಗ್ ಆಗ್ತಾಯಿದೆ, ಬನ್ನಿ ಇವಾಗ ಹೋಗೋಣ ಸದ್ಯಕ್ಕೆ ಈ ನಿಗೂಢವಾದ ದೇಶಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀವಿ. ನಾವು ಚೈನಾ ಹೋಗೋಕ್ಕೂ ಮುಂಚೆ ಇದೆ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ 3ನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಗೊತ್ತಾ? ಟೋಟಲ್ 8 ದೇಶ, ಸ್ವಿಟ್ಜರ್ಲೆಂಡು, ಜರ್ಮನಿ, ನೆದರ್ಲೆಂಡ್ಸು, 8 ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 18ನೇ ತಾರೀಕು 13 ದಿನ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಫ್ಲೈಟ್ಸ್ ಬೋರ್ಡ್ ಆಗ್ತಾಯಿದೆ, ಚೈನಾಗೆ ಹೋಗೋಣ. ನಮ್ಮ 100ನೇ ದೇಶ ಅಲ್ಲ ಇದು ಚೈನಾ, ಯಾಕಂದರೆ ಚೈನಾಗೆ ಅಲ್ಲೇ ಮುಂಚೆನೇ ಹೋಗ್ಬಿಟ್ಟಿದ್ದೀವಿ, ಒಂದೇ ದಿನ ಇದ್ದಿದ್ದು. ಆದರೆ ಚೈನಾ ಇವಾಗ ನಮ್ಮ 100ನೇ ದೇಶ ಅಂತ ಕೌಂಟ್ ಆಗಲ್ಲ. ಆದರೆ ಇಲ್ಲಿಂದ ಫ್ಲೈಟು ಕತಾರ್ ಏರ್ವೇಸು, ಬರ್ಲಿನ್ ಟು ದೋಹಾ 6 ಅವರು, ಆಮೇಲೆ ದೋಹಾ ಟು ಚಿಂಗ್ವಾಂಗ್ಕು ಅಂತ ಚಾಂಗ್ಚಿಂಗ್ ಅಂತ ಬೀಜಿಂಗ್ ಹೋಗ್ತಾರ. ನಾವು ಟಾಪ್ ಆಫ್ ಚೈನಾಗೆ ಹೋಗ್ತಾ ಇದ್ವಿ. ಟೋಟಲ್ 13-14 ಅವರು ಪ್ಲಸ್ ಟ್ರಾನ್ಸಿಟ್ ಒಂದು 4 ಅವರು, 18 ಅವರ್ ಏರ್ಪೋರ್ಟಲ್ಲೇ ಬಿದ್ದಿರ್ತೀವಿ ಈಗ. ಚಿನ್ನೋ ಬಿಸ್ನೆಸ್ ಕ್ಲಾಸ್ ಹೆಂಗಿತ್ತು ಗೊತ್ತಾ? ಇಂದಿನ ಅಲ್ಲಿ ಸಖತ್ತಾಗಿತ್ತು. ಈ ಕತಾರ್ ಏರ್ವೇಸ್ ಫ್ಲೈಟ್ ಒಂಥರ ಏನು ಕಲರ್ ಚಿನ್ನು? ಮೆರೂನ್ ಕಲರಾ? ಚೆನ್ನಾಗಿದೆ ಗುರು. ನಮ್ದು ಬೇರೆ ಕಲರ್ ಚಿನ್ನು, ಕಲರ್ ಕೋಡೆಡ್. ನಮಗೆ ಎಕಾನಮಿ ಹಿಂದೆ ಅಲ್ವಾ, ಅದಕ್ಕೆ. ನಮ್ಮ ಸೀಟಲ್ಲಿ ಯಾರೋ ಕೂತ್ಕೊಂಡ್ಬಿಟ್ಟಿದ್ರು, ಯಾವುದೋ ಹುಡುಗಿ ಕನ್ಫ್ಯೂಸ್ ಆಗಿಬಿಟ್ಟು ಮುಂದೆ ಇರೋಳು. ನಾನು ಆ್ಯಕ್ಚುಲಿ ನೋಡಿ ಆಶಾ ಅಲ್ಲಿ ಕೂತ್ಕೊಂಡಿದ್ದಾಳೆ, ತೋರಿಸ್ತೀನಿ. ವಿಂಡೋ ನಂದು 5 ಸೀಟು, ಮಧ್ಯದಲ್ಲಿರೋ ಸೀಟ್ನ ಫ್ರೀ ಬಿಟ್ಕೊಂಡಿದ್ದೀನಿ. ಏನಕ್ಕೆ ಯಾರೂ ಬರೋಲ್ಲ ಅಂತ ಬುಕ್ ಮಾಡ್ಕೊಂಡಿಲ್ಲ. ಅಂದರೆ ಈ ಸೀಟ್ ಫ್ರೀ, ಯಾರಾದರೂ ಬಂದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ 6 ಅವರ್ ಲಾಂಗ್ ಜರ್ನಿ. ಹೌದೌದು. ಅದು ಚೆನ್ನಾಗಿದೆ ಗುರು ಫ್ಲೈಟು, ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿದೆ, ಲೆಕ್ಕೆಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಆಯಿತು, ಇವಾಗ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಸೆಟ್ಲಿನ್ ಆಗ್ತೀವಿ. ಆದರೆ ಅಬ್ಸರ್ವ್ ಮಾಡಿದೆ ಕಿರಣ, ಕಲರ್ ಕೋಡೆಡು, ನನಗೆ ಗ್ರೇ, ಅಲ್ಲಿರೋರಿಗೆ ಪರ್ಪಲ್ಲು. ಬಿಸ್ನೆಸ್ ಕ್ಲಾಸ್ ಸಕ್ಕತ್ತಾಗಿತ್ತು ಮಾತ್ರ. ಆರೆಂಜ್ ಇರೋರ್ದು ಎಕಾನಮಿ ಪ್ಲಸ್ಸು, ನಮ್ಮದು ಗ್ರೇ ಅಂದರೆ ನಾರ್ಮಲ್ ಎಕಾನಮಿ. ಬಿಸ್ನೆಸ್ ಕ್ಲಾಸ್ ಅವ್ರದ್ದು ಇನ್ನೇನು ಕೊಟ್ಟವರು ಸಕ್ಕತ್ತಾಗಿತ್ತು. ಲೈಟ್ ಎಲ್ಲ ಇತ್ತು ಅವ್ರಿಗೆ. ನಮಗೂ ಲೈಟ್ ಇದೆಯಲ್ಲ ಮೇಲೆ? ಅಲ್ಲ, ಬೆಡ್ ಲ್ಯಾಂಪ್ ಎಲ್ಲ ಇತ್ತು. ಎಕಾನಮಿ ಕ್ಲಾಸ್ ಆದರೂ ಪರವಾಗಿಲ್ಲ ಚಿನ್ನು. ಜ್ಯೂಸ್ ಇದು, ಆದರೆ ಅನ್ಲಿಮಿಟೆಡ್ ಎಣ್ಣೆ, ವೋಡ್ಕಾ, ವಿಸ್ಕಿ ಎಷ್ಟು ಬೇಕಾದ್ರೂ ಕುಡಿಬೋದು ಅಂದ್ಕೊಂಡಿದ್ದೀನಿ. ನೋಡಬೇಕಾದ್ರೆ ಅದ್ರ ಜೊತೆ ಇದೇನೋ ಕೊಟ್ಟವ್ರಿಗೆ ಕಳೆ ಬೀಜ ಥರ. ಇವಾಗ ಸ್ನ್ಯಾಕ್ಸ್ ಅಷ್ಟೇ ಇದು ತಿನ್ನೋಕ್ಕೆ, ಆಮೇಲೆ ಊಟನೂ ಕೊಡ್ತಾರೆ. ಪರವಾಗಿಲ್ಲ, ಕತಾರ್ ಏರ್ವೇಸು ಚೆನ್ನಾಗಿ ಕೊಡ್ತಾರೆ. ಸದ್ಯಕ್ಕೆ ಇವಾಗ ಜ್ಯೂಸ್ ಕುಡ್ಕೊಂಡು ಮಾಡೋದು. ಬಾಯ್. ಇನ್ನೂ 5 ಅವರ್ ಇದೆ ಫ್ಲೈಟು. 6 ಅವರ್ ಆದಮೇಲೆ ಬರ್ಲಿನಿಂದ ದೋಹಾಗೆ ಬಂದು ತಲುಪಿದ್ದೀವಿ. ಇವಾಗ ದೋಹಾದು ಅಮನ್ ಅಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕತಾರ್ ಕಂಟ್ರಿ. ಆ್ಯಕ್ಚುಲಿ ತುಂಬ ಸರಿ ಬಂದಿದ್ದೀವಿ ಈ ಟ್ರಾನ್ಸಿಟ್ ನಾವು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಏರ್ಪೋರ್ಟ್. ಬನ್ನಿ ತೋರಿಸಿ, ನನಗೆ ಜಾಸ್ತಿ ಹೊತ್ತು ತೋರಿಸಲ್ಲ, ಗೇಟ್ಗೆ ಹೋಗ್ಬಿಡ್ತೀವಿ. ನಡ್ಕೊಂಡು ಹೋಗ್ಬೇಕು, ಈ ದಸಿಗೆ ಹೋಗ್ಬೇಕು ಚಿನ್ನು. ಇನ್ನು ನಾವು ಇವಾಗ ಏರ್ಪೋರ್ಟಲ್ಲಿ ಏನು ಗೊತ್ತಾ ಚಿನ್ನು, ನೋಡಿ ಹತ್ರ ನೀರಿಟ್ಟಿರ್ತಾರೆ ಕುಡಿಯೋಕ್ಕೆ. ಮೋಸ್ಟ್ ಆಫ್ ದ ಅರಬ್ ಕಂಟ್ರಿ ಏರ್ಪೋರ್ಟ್ಗಳಲ್ಲಿ ಈ ಥರ ನೀರಿಟ್ಟಿರ್ತಾರೆ. ಆದರೆ ಬಿಸಿನೀರು ಗೊತ್ತಾ ನಿನಗೆ? ಬಿಸಿನೀರಾ? ಟೆಂಪ್ರೇಚರ್ ಎಷ್ಟು ಹೇಳಿ? ಈಗ 33 ಡಿಗ್ರಿ ಇದೆ. ಮಧ್ಯರಾತ್ರಿ ಇವಾಗ ಎಷ್ಟು ಗಂಟೆ? 11:30. ರಾತ್ರಿ 11:30 33 ಡಿಗ್ರಿ. ಅಂದರೆ ಮಧ್ಯಾಹ್ನದ ಹೊತ್ತು ಎಷ್ಟಿರ್ಬೋದು ಚಿನ್ನು?
ಗೊತ್ತಿಲ್ಲ ಗುರು. ಓ ಏನಾಶೆ ಇದು ಬಿಸಿಲು ನಾಡಲ್ಲಿ. ನಾನು ಅವರು ಇದ್ರೊಳಗೆ ಏರ್ಪೋರ್ಟ್ ಅಲ್ಲಿ ತೋರಿಸ್ತಾ ಇದ್ರು ಆಯ್ತಾ, ವಿಡಿಯೋ ತೋರಿಸ್ತಾ ಇದ್ರು, ಸುಮ್ಮನೆ ತೋರಿಸ್ತಾ ಇದಾರೆ ಅನ್ಕೊಂಡೆ. ಸಖತ್ತಾಗಿ ಮಾಡೋ ಕಾಡ್ ತರ ಮಾಡ್ಬಿಟ್ಟು ಅವ್ರು ಫುಲ್ಲು ಅಲ್ವಾ. ಇರ್ಲಿಲ್ಲ ಅನ್ಸುತ್ತೆ, ಅಥವಾ ಇವಾಗ ರೀಸೆಂಟ್ ಆಗಿ ಮಾಡಿದಾರೆ. ನಾವು ಈ ಟರ್ಮಿನಲ್ ಬಂದಿರುವ ಗೊತ್ತಿಲ್ಲ ಗುರು. ಎಷ್ಟೋ ದೊಡ್ಡ ಏರ್ಪೋರ್ಟ್ ಚಿನ್ನು, ಎಲ್ಲೆಲ್ಲಿ ಬಂದಿದೀವೋ ದೇವರಣೆ ಗೊತ್ತಿಲ್ಲ. ಅದು ಏನು ಸಕ್ಕದಾಗಿ ಮಾಡೋರು ನೋಡಿ. ಇಲ್ಲಿ ವಾಕಿಂಗು, ಅಲ್ಲೆಲ್ಲ ಗಿಡಗಳು, ಅಷ್ಟೇ ಬಾಳೆಹಣ್ಣು ಗಿಡ ಎಲ್ಲ ಬೆಳೆಸವ್ರೆ ಕಾಡೊಳಗಡೆ. ದೊಡ್ಡ ದೊಡ್ಡ ಮರನೇ ಬೆಳೆಸ್ಬಿಟ್ಟವ್ರೆ. ಸ್ಕೈ ವಾಕ್ ತರ ಎಲ್ಲ ಮಾಡಿದಾರಲ್ವಾ ಕಾನ್ಸೆಪ್ಟ್. ಅಮೇಜಿಂಗ್ ಆಗಿದೆ ಗುರು. ಬನ್ನಿ ಹಂಗೆ ಹೋಗೋಣ ಕೆಳಗಡೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಹಿಂಗೆ ಇದೆಯಪ್ಪ, ಅದು ಇನ್ನೂ ಜಾಸ್ತಿ ಗಿಡಗಳಿದೆ, ದೊಡ್ಡ ದೊಡ್ಡ ಮರಗಳೇ ಬೆಳೆಸ್ಬಿಟ್ಟವ್ರೆ. ಆಶಾ ಫುಲ್ ಶಾಕ್ ಆಗ್ಬಿಟ್ಟ ಏರ್ಪೋರ್ಟ್ ನೋಡಿ ನೀನು. ನಿಜ ಅಲ್ವಾ, ಚೆನ್ನಾಗಿ ಮಾಡೋರು, ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಆಶಾ 3 ಅವರ್ ಏನು ಮಾಡೋದು ಟ್ರಾನ್ಸಿಟ್ಟು ಅಂತ ಯೋಚಿಸ್ತಾ ಇದ್ರು. ಏರ್ಪೋರ್ಟ್ ತಿರುಗಾಡ್ತಾ ಇದ್ದೀವಿ ನಾವು. ಕೆಳಗಡೆ ನೋಡಿ ಅಷ್ಟೇ ರಿಯಲ್ ಮರನೇ ಅಲ್ವಾ ಇವು? ಹೌದೌದೌದು. ಓಕೆ, ಅಲ್ಲಿ ಮೇಲ್ಗಡೆ ನೋಡ್ಕೋಣ, ಕವರ್ ಮಾಡಿ ನೀಟಾಗಿ ಗ್ರೀನ್ ಹೌಸ್ ತರ. ಓ ಬಿಸಿಲು ಚೆನ್ನಾಗಿ ಬರಂಗೆ, ಬಿಸಿಲು ಹಾಕಿ ನೀರು ಬರಂಗೆ ಕೆಳಗಡೆ ಚೆನ್ನಾಗಿ ಮಾಡೋರು. ಇರಂಗಿದೆ, ಸೌಂಡ್ ಬರ್ತಾ ಇದೆ ಅಲ್ವಾ. ಏನೇನೋ ಮಾಡೋರು ಹೆಚ್ಚು. ಏರ್ಪೋರ್ಟ್ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಮಾಡೋದು ಮಾಡೋರು. ನೋಡ್ಕೋಣ ಅಲ್ಲಿ ನೋಡ್ಕೋಣ ಪ್ರಾಣಿಗಳು ಅಲ್ವಾ. ಡೈನಿಂಗ್ ಟೇಬಲ್ ಕುತ್ಕೊಂಡು ಊಟ ಮಾಡ್ತಿರೋದು. ಏನೇನೋ ನೋಡ್ಚಿನ್ನು ನಾವು ಅಂತೀವಿ ಬಿಸಿಲು ದೇಶ, ಇಲ್ಲಿ ಏನಿದೆ ನೋಡಕ್ಕೆ ಅಂತ. ಏರ್ಪೋರ್ಟ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ ಅಂದ್ರೆ ಮ್ಯಾನ್ ಮೇಡ್. ಏನಿದು ಏರ್ಪೋರ್ಟ್ ಅಲ್ಲಿ ಲೂಯಿ ವಿಟಾನ್ ಶೋರೂಮ್ ಇಷ್ಟು ದೊಡ್ಡದು ಮಾಡ್ಬಿಟ್ಟವ್ರೆ. ಎಲ್ಲ ಕಡೆ ಇರುತ್ತೆ ಚಿನ್ನ. ಇವಾಗಿದು ಶಾಪಿಂಗ್ ಮಾಡ್ತಾರ ಇಲ್ಲಿ? ಮಾಡ್ತಾರೆ ಎಷ್ಟೊಂದು ಜನ ಅಲ್ಲಿ. ಓ ಲಾಸ್ಟ್ ಮಿನಿಟ್ ಶಾಪಿಂಗು ಅಂತ. ಲಾಸ್ಟ್ ಮಿನಿಟ್ ಶಾಪಿಂಗ್, ಇರೋಬರ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಹೋಗೋದು. ಲೂಯಿ ವಿಟಾನ್ ಏನಿಲ್ಲ ಅಂದ್ರು ಇದೊಂದು ಬ್ಯಾಗು ಒಂದು 10 ಲಕ್ಷ ಇರುತ್ತಲ್ವಾ, 5 ರಿಂದ 10 ಲಕ್ಷ ರೂಪಾಯಿ. ಬೇಡ ಬರೋಣ. ಎಲ್ಲ ಕಡೆ ಶಾಪ್ ಮಾಡಿ ಅಂತ ಹಾಕ್ಬಿಟ್ಟಾರೆ ಚಿನ್ನು. ದುಡ್ಡು ಇರೋ ನಪ್ ಕೊಡ್ತಾನ. ಕಣ್ಣು ಹೆಂಗೆ ಮಿಣುಗುತ್ತೆ ಗೊತ್ತಾ, ಒಂದೊಂದೆಲ್ಲ ಗುರು ಅಂಗಡಿಗಳು ನೋಡೋದಿಲ್ಲಂತೂ ಎಲ್ಲ ಲಕ್ಷದಲ್ಲೇ, ಯಾವ್ದು ಇಲ್ಲ, ಲಕ್ಷನೇ. ಆದ್ರೆ ಹೆಂಗು ಎಷ್ಟು ದೊಡ್ಡ ಡ್ಯೂಟಿ ಫ್ರೀ ಅಂಗಡಿಗಳು. ಇದೇನ್ ನಡ್ಕೊಂಡ್ ಬರ್ತಾ ಇದೀವಲ್ಲ ನಾವು, ಒಂದು 15 ನಿಮಿಷ ನಡ್ಕೊಂಡ್ ಬಂದ್ವಿ. 15 ನಿಮಿಷ ಹೆಚ್ಚು ಕಮ್ಮಿ ಅಂದ್ರೆ ಒಂದು 500 ರಿಂದ 600 ಶಾಪ್ ನೋಡಿದ ನಾವು, ಮಿನಿಮಮ್ ನೋಡಿದೀವಿ. ಫೈನಲ್ ಆಗಿ ಹೆಸರು ಗೊತ್ತಿಲ್ದಿರ ಸಿಟಿಗೆ ಹೋಗ್ತಾ ಇದೀವಿ ಚೈನಲ್ಲಿ. ಇದು ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ಸಿಟಿ ಇಡೀ ಚೈನಾಲಂತೆ. ಹೆಸರು ಗೊತ್ತಿಲ್ಲ ಅಂತಲ್ಲ, ನನಗೆ ಹೇಳಕ್ ಬತ್ತಲ್ಲ. ಆಶಾ ಏನು ಹೆಸರು? ಚಾಂಗ್ಚಿಂಗ್. ಸುಮ್ಮನೆ ಆಶಾ ಬಾಯಿಗೆ ಬಂದಿದ್ದು ಹೇಳ್ತಾವಳೆ. ಟೋಟಲ್ 8 ಅವರ್ ಜರ್ನಿ. 8 ಅವರಲ್ಲಿ ಚೈನಾಗೆ ಹೋಗಿ ತಲುಪ್ತೀವಿ. ಒಂಥರ ನಿಗೂಢ ದೇಶ ಅಂತ ಹೇಳ್ಬೋದು. ಆಶಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಚೈನಾಲಿ? ಓಪನ್ ಮೈಂಡೆಡ್ ಆಗಿ ಹೋಗ್ತಾ ಇದೀವಿ. ಬಿಕಾಸ್ ಲೈಕ್ ಎಲ್ಲರೂ ಚೈನಾ ಹಂಗಿರುತ್ತೆ ಹಿಂಗಿರುತ್ತೆ, ತುಂಬ ಡೆವಲಪ್ ಆಗಿಬಿಟ್ಟಿರುತ್ತೆ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ರು ತುಂಬ ಬಡ ದೇಶ ಅಂತ ಹೇಳ್ತಾರೆ, ಮತ್ತು ಇನ್ನೊಬ್ರು ಹೇಳ್ತಾರೆ ತುಂಬ ನಿಗೂಢ, ಅವ್ರು ಏನು ಬಿಟ್ಕೊಡಲ್ಲ ಅಂತ. ಸೊ ಓಪನ್ ಮೈಂಡೆಡ್ ನಾವು, ನಮಗೂ ಏನು ಗೊತ್ತಿಲ್ಲ, ಹೋಗಿ ನಾವು ನೋಡೇ ಬೇಡ ಅಲ್ವಾ. ನೀವು ಹೇಳ್ತೀರಾ ನಮ್ಮ ಶತ್ರು ದೇಶಕ್ಕೆ ಎಂತಕ್ಕೆ ಹೋಗ್ತೀರಾ, ನಮ್ಮ ಶತ್ರು ದೇಶಕ್ಕೆ ಎಂತಕ್ಕೆ ಹೋಗ್ತೀರಾ ಅಂತ. ಆದರೆ ಈ ಶತ್ರು ದೇಶ ಇಷ್ಟು ಡೆವಲಪ್ ಆಗಿರೋಕ್ಕೆ ಏನು ಕಾರಣ? ಅಲ್ಲಿಗೆ ಹೋದ್ರೇ ಗೊತ್ತಾಗೋದು. ಅಲ್ಲಿಗೆ ಹೋಗೋವರೆಗೂ ನಮಗೂ ಗೊತ್ತಾಗಲ್ಲ. ನಿನ್ನೂ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಬಂದಾಗೆಲ್ಲ ಆ ಕಡೆ ನೋಡ್ತಾಳೆ ಅನ್ಸುತ್ತೆ, ಯಾಕಂದರೆ ಅಲ್ಲಿ ಹಿಂದೆ ಬಿಸ್ನೆಸ್ ಕ್ಲಾಸು, ಅಲ್ಲಿ ಹೋಗೋದ ಅಂತ. ನೋಡೋದ್ರೆ ತಪ್ಪಿಲ್ಲ ಚಿನ್ನು. 1,20,000 ಆಯಿತು ಅಪ್ಗ್ರೇಡ್ಗೆ. ಬೇಡ ಬನ್ನಿ, ಮುಂದೆ ಟೈಮ್ ಬರುತ್ತೆ ನಮಗೆ, ಇನ್ನೂ ಪರವಾಗಿಲ್ಲ. 2 ಸೀಟು, ಈ ಕಡೆ 4 ಸೀಟು, ಆ ಕಡೆ 2 ಸೀಟು. ಸೂಪರ್ ಚಿನ್ನು, 2 ಸೀಟ್ ಇಬ್ರದ್ದು. 3 ಸೀಟ್ ಇದ್ರೆ ಮಲ್ಕೊಂಡ್ಬಿಡ್ಬೋದಾಗಿತ್ತು. ಸಖತ್ ದೊಡ್ಡದಿದೆ ಗುರು ಫ್ಲೈಟ್ ಅಂತೂ. ಅಪ್ಪ ಏನು ಚೆನ್ನಾಗಿದೆ. ಏನೇನೋ ಕೊಟ್ಬಿಟ್ಟವ್ರೆ. 8 ಗಂಟೆಗಳ ಕಾಲ ನಮ್ಮ ಮನೆ ಇದು. ಚಿನ್ನದ ಬೇರೆ ಕೊಟ್ಟವ್ರೆ. ಚಿನ್ನಕ್ಕೆಲ್ಲ ಚಿನ್ನ ಹೆಡ್ಫೋನ್ಸ್ ಇರಬೇಕಿದು. ಓಕೆ ಪರವಾಗಿಲ್ಲ ಚಿನ್ನು. ಏನೇನು ಕೊಟ್ಟಿದ್ದಾರೆ? ಇದು ಇಯರ್ಬಡ್ಸು, ಪೇಸ್ಟ್ ಮತ್ತೆ ಒಂದು ಬ್ರಷ್, ಪುಟಾಣಿ ಬ್ರಷ್. ಆಮೇಲೆ ಸೊ ಐ ಮಾಸ್ಕ್ ಇದೆ, ಜೊತೆಗೆ ಸಾಕ್ಸ್ ಚಳಿ ಆಗಬಾರ್ದು ಅಂತ. ಆಮೇಲೆ ಹೆಡ್ಫೋನ್ಸು. ಚಿನ್ನು ಆ ಫ್ಲೈಟೇ ಒಂದು ಸ್ವಲ್ಪ ಚೆನ್ನಾಗಿತ್ತಲ್ವಾ? ಇದ್ಯಾವುದೋ ಹಳೆ ಕಾಲದ ಫ್ಲೈಟು. ಲೆಗ್ ಸ್ಪೇಸು ಕಮ್ಮಿ ಇದೆ. 8 ಅವರ್ ಹೆಂಚು ಕೂತ್ಕೊಳ್ಳೋದಿಲ್ಲಿ. ಅಯ್ಯೋ ಇಲ್ಲೇನೋ ಬಾಕ್ಸ್ ಬೇರೆ ಬಂದ್ಬಿಟ್ಟಿದೆ ನನಗೆ. ಬ್ಲ್ಯಾಕ್ ಬಾಕ್ಸ್ ಅನ್ಸುತ್ತೆ. ಬ್ಲ್ಯಾಕ್ ಬಾಕ್ಸ್ ಬರುತ್ತೆ ನಿನಗೆ. ನಮ್ಮ ಇಂಡಿಯನ್ ಫ್ಲೈಟು ಫುಲ್ ಅಪ್ಗ್ರೇಡ್ ಆಗಿತ್ತು. ಈ ಫ್ಲೈಟ್ ಯಾವುದೋ ಹಳೆ ಕಾಲದ ಫ್ಲೈಟು, ಅಪ್ಗ್ರೇಡ್ ಆಗಿಲ್ಲ. ಚೈನಾಗೆ ಸ್ವಾಗತ ಸುಸ್ವಾಗತ. 8 ಅವರ್ ಹೆಂಗ್ ಕಾಳೆ ಕಳೀತದೆ ದೇವರೊಡೆ ಗೊತ್ತಿಲ್ಲ. ನಾನು ಕಿರಣ್ ಮಲ್ಕೊಂಡವರು ಲಾಸ್ಟ್ 1 ಅವರಿಂದಾಗ ಮಾತ್ರ ಎದ್ದಿದ್ದು. ಆದರೆ ಈ ದೇಶಕ್ಕೆ ಏನು ನಮ್ಮ ಶತ್ರು ದೇಶಕ್ಕೆ ಬರೋಷ್ಟು ನಿಗೂಢತೆ ನಮಗೆ ಯಾವ ಬೇರೆ ದೇಶಕ್ಕೆ ಹೋದಾಗಲೂ ಆಗಿಲ್ಲ. ಬಿಕಾಸ್ ನಾವು ಏರೋಪ್ಲೇನಲ್ಲೇ ಕೂತ್ಕೊಂಡು ಏನೇನೋ ಆ್ಯಪ್ಸ್ ಡೌನ್ಲೋಡ್ ಮಾಡ್ತಾಯಿದ್ವು ಆಶಾ. ಯಾಕಂದರೆ ಏನೂ ವರ್ಕ್ ಆಗ್ತಾಯಿಲ್ಲ. ಈ ಫೇಸ್ಬುಕ್ಕು, ಇಂಟರ್ನೆಟ್ಟು, ವಾಟ್ಸಪ್ಪು ಏನೂ ವರ್ಕ್ ಆಗ್ತಾಯಿಲ್ಲ. ಇವಾಗ ಹೊರಗಡೆ ಹೋಗಿ
ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ನಮಗೆ. ಆದರೆ ಕಾಮಿಡಿ ಏನು ಗೊತ್ತಾ, ಇಲ್ಲಿ ನಮ್ಮದು ಫೋನ್ಪೇ ಇತ್ತಲ್ಲ ಆ ಥರ ಇಲ್ಲಿ ಆದ ಇವ್ರದ್ದು ಅಲಿಪೇ ಡೌನ್ಲೋಡೇ ಮಾಡೋಕ್ಕಾಗ್ತಿಲ್ಲ ನಮ್ಗೆ. ಇಂಡಿಯನ್ ಅಕೌಂಟ್ ಇದ್ದಿದ್ದರಿಂದ ಅಲಿಪೇ ಡೌನ್ಲೋಡ್ ಮಾಡೋಕ್ಕಾಗಲಿಲ್ಲ, ಟ್ಯಾಕ್ಸಿ ಡೌನ್ಲೋಡ್ ಮಾಡೋಕ್ಕಾಗಲಿಲ್ಲ, ಗೂಗಲ್ ಮ್ಯಾಪ್ಸು ಡೌನ್ಲೋಡ್ ಮಾಡೋಕ್ಕಾಗಿಲ್ಲ, ಏನು ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ನಮ್ಮ ಇಂಡಿಯನ್ ಅಕೌಂಟ್ ಇರೋದ್ರಿಂದ. ಆಮೇಲೆ ಲಾಗೌಟ್ ಆಗಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಎಲ್ಲ ಇಲ್ಲಿಗೆ ಬಂದಮೇಲೆ ಇವಾಗ ಫ್ಲೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಆಪ್ಸ್ ನಾನು. ಏನು ಇವರು ನಮ್ಮ ಇಂಡಿಯಾದವರು ಬ್ಯಾನ್ ಮಾಡೋ, ಇವರು ನಮ್ಮನ್ನು ಬ್ಯಾನ್ ಮಾಡ್ಬಿಟ್ಟಾರೆ. ಹಂಗೆ ಇಬ್ರು ಬ್ಯಾನ್ ಮಾಡ್ಕೊಂಡವ್ರೆ. ಸರಿ ಹೋಯ್ತು ನಡೀರಿ ಹೋಗೋಣ. ಸಿಂಪಲ್ ಅಲ್ಲ ಗುರು ಪ್ರೋಗ್ರೆಸ್ಸು ಹೋಗೋದು. ಇಲ್ಲೇನೋ ಇಮಿಗ್ರೇಷನ್ ಫಾರ್ಮ್ ಅಂತ ಇದೆ, ನಿಮಿಷದಿಂದ ಬಚ್ಚಿನು ಇದರಲ್ಲೆಲ್ಲ ನಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡಿಬಿಟ್ಟು ಸೈನ್ ಮಾಡಿಬಿಟ್ಟು ಅದನ್ನು ಈ ಥರ ಪ್ರಿಂಟೌಟ್ ತೊಗೊಂಡು ಪ್ರಿಂಟೌಟ್ ತೊಗೊಂಡು ಅಲ್ಲಿ ಇಮಿಗ್ರೇಷನ್ ಕೌಂಟ್ರಿಗೆ ತೊಗೊಂಡೋಗಿ ಕೊಡಬೇಕು. ಎಲ್ಲ ಸಿಸ್ಟಮ್ ಆಟೋಮೇಟೆಡ್ ಇಲ್ಲೇನೆ ಎಲ್ಲ. ಇಲ್ಲಿ ಹೆಲ್ತ್ ಸ್ಕ್ಯಾನ್ ಮಾಡ್ತಾರೆ ನೋಡಿ. ಫಸ್ಟ್ ಬಂದಿದ ತಕ್ಷಣ ಸ್ಕ್ಯಾನ್ ಮಾಡ್ತಾರೆ ಜ್ವರ ಇದೆಯಾ ಅಂತ. ಜ್ವರ ಇದ್ದರೆ ಹಾಕೊಂಡು ಒಳಗಾಕ್ತಾರೆ, ಇಲ್ಲಾಂದರೆ ಹೊರಗೆ ಬಿಡ್ತಾರೆ. ಆಮೇಲೆ ಇಲ್ಲಿ ಇಮಿಗ್ರೇಷನ್ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡಿ ಇವಾಗ ಅಲ್ಲಿ ಹೋಗ್ಬೇಕು. ಬನ್ನಿ ಫಸ್ಟ್ ಇಮಿಗ್ರೇಷನ್ ಹತ್ರ ಹೋಗೋಣ, ಆಮೇಲೆ ಮುಗಿಸ್ಕೊಂಡು ಹೊರಗಡೆ ಹೋಗೋಣ. ಅಷ್ಟೇ ನನಗೂ ಮುಂಚೆ ಇಮಿಗ್ರೇಷನ್ ಮುಗಿಸ್ಕೊಂಡು ಓಡ್ಕೊಂಬಂದ್ಬಿಟ್ಟಿದ್ದಾಳೆ. ನಮ್ಮ ಇಂಡಿಯನ್ ಪಾಸ್ಪೋರ್ಟಲ್ಲಿ ಎಲ್ಲೇ ಎಷ್ಟು ದೇಶಕ್ಕೆ ಹೋಗ್ಬೋದು. ಚಿನ್ನ ಬ್ಯಾಗೇಜ್ ಕ್ಲೈಮು ಗೊತ್ತಿಲ್ಲ, ನೋಡಬೇಕು. ಏನು ಗೊತ್ತಾ ಚಿನ್ನು, ಎಲ್ಲ ಡೀಟೇಲ್ಸು ಯಾವ ಹೋಟ್ಲಲ್ಲಿ ಇರ್ತಾರೆ, ನೀವು ಡಿಪಾರ್ಟ್ ಆಗೋ ಫ್ಲೈಟು ಮತ್ತು ನಮ್ಮ ಫೋನ್ ನಂಬರಿಂದ ಹಿಡ್ದು ಎಲ್ಲ ಡೀಟೇಲ್ಸ್ ಇಸ್ಕೊತಾರೆ, ಮತ್ತು ಫಿಂಗರ್ ಪ್ರಿಂಟ್ಸ್ ಕೂಡ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ದ, ಹಿಂದಿಲಿ ಮಾತಾಡಿದ್ರು ಅಲ್ಲಿ ಅವರು. ಹಿಂದಿ ಅವರೆಲ್ಲ ಮಾತಾಡಿದ್ರು. ವಾಟ್ ಎವರ್ ಮಿಷಿನ್ ಅದನ್ನೇ ಹೇಳಿದ್ದು. ಎಲ್ಲಿಂದ ಬರ್ತಿದೀವಿ ಅಂತ ಹೇಳಿ ಇಂಡಿಯಾ ಅಂತ ಹೇಳಿದ್ವಿ, ಮಿಷಿನ್ಗೆ ಇಂಡಿಯಾಗೆ ಸೆಟ್ ಮಾಡಿದ್ರು. ಇಂಡಿಯಾ ಹಿಂದಿ ಮಾತಾಡಿದ್ದು. ಅದೇ ಚಿನ್ನ ಹಿಂದಿನೇ ಅರ್ಥ ಆಗಲ್ವಲ್ಲ, ದಬಾಯಿ ಅರ್ಥ ಆಗುತ್ತೆ ಕಿರಣ. ವೆಲ್ಕಮ್ ಟು ಚಾಂಕಿಂಗ್ ಚೈನಾ. ಚಾಂಗ್ಕಿಯಾಂಗ್ ಏನಾದರೂ ಆಗ್ಬೋದು. ಬ್ಯಾಗ್ ಬಂತು. ಈಗ ರೀಸೆಂಟಾಗಿ ಯುಕ್ರೇನ್ ವಾರಲ್ಲಿ, ರಷ್ಯನ್ ವಾರಲ್ಲಿ, ಎಲ್ಲ ವಾರಲ್ಲೂ ಬರೀ ಡ್ರೋನ್ ಅಟ್ಯಾಕ್ಗಳು ಆಗ್ತಿರೋದ್ರಿಂದ ಡ್ರೋನ್ ಈ ಸರಿ ತರಲೇ ಇಲ್ಲ ಚೈನಾಗೆ. ಯಾಕೆ ಬೇಕು ಈ ಡ್ರೋನ್ ಸವಾಸ ಅಂದ್ಬಿಟ್ಟು. ಯಾವಾಗಲೂ ನನ್ನ ಬ್ಯಾಗೇ ಲೇಟಲ್ಲ ಚಿನ್ನ. ನಂದು ಬಂತಪ್ಪ. ಫಸ್ಟ್ ಟೈಮು ನಾವು ಯಾವುದೇ ದೇಶಕ್ಕೆ ಬಂದಾಗ ಏರ್ಪೋರ್ಟಿಂದ ಹೋಟ್ಲಿಗೆ ಹೆಂಗೆ ಹೋಗ್ಬೇಕು ಅಂತಾರೆ ಗೊತ್ತಿಲ್ಲದೆ ಹೊರಗಡೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಚಾಂಗ್ಚಿಂಗ್. ಇಲ್ಲೇ ಕಲರ್ ಲೈಟ್ ಹಾಕೊಂಡಿದ್ದವ್ರೆ. ಇನ್ನು ಸಿಟಿ ಒಳಗಡೆ ಇನ್ನೆಂಗೆ ಲೈಟ್ ಹಾಕೊಂಡವ್ರೆ. ಜಮಾನ್ದಲ್ಲಿ ಬಂದಿದ್ದಲ್ವಾ ಕಿರಣ ಚೈನಾಗೆ. ಆವಾಗಲೂ ಇವಾಗಲೂ ಎಷ್ಟು ಚೇಂಜ್ ಆಗಿದೆ ಗೊತ್ತಾ. ಮಾಡೋಣ. ಏನು ಏರ್ಪೋರ್ಟ್ ಫುಲ್ ಖಾಲಿ ಹೊಡಿತೈತೆ. ಅದೇ ಸರ್ಪ್ರೈಸ್ ನನಗೆ. ಪಾಪ್ಯುಲೇಟೆಡ್ ಕಂಟ್ರಿ ಅಂತಾರೆ ಚೈನಾ, ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಆದರೆ ಫುಲ್ ಖಾಲಿ ಹೊಡಿತೈತೆ ನೋಡಿ. ಎಲ್ಲ ಕಸ್ಟಮ್ಸ್ ಆಗಿರ್ಬೋದು, ಇಮಿಗ್ರೇಷನ್ ಆಗಿರ್ಬೋದು, ಖಾಲಿ ಇತ್ತು. ನೋಡೋಣ ಹೊರಗಡೆ ಆದ್ಮೇಲೆ ಗೊತ್ತಾಯಿದೆ ಮುಂದಿದೆ ಮಾರಿ ಹಬ್ಬ ಅಂತ. ಆಶಾ ಮೊನ್ನೆ ಜಪಾನಿಂದ ಬಂದು ಅದಕ್ಕೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ದಾಳೆ. ಏನಿದು ಹಿಂಗೆ ಹೋಗ್ತೈತೆ ಎಲ್ಲೆಲ್ಲೋ. ಅಲ್ಲಿ ಜಪಾನೀಸ್ ಏನು, ಚೈನೀಸ್ ಕರೆನ್ಸಿ ಎಲ್ಲ ಇದೆ. ಆ್ಯಕ್ಚುಲಿ ನಾವೀಗ ಜಪಾನೀಸ್ ಎನ್ನಿಂದ ಮಾಡಿಸ್ಕೊತಾ ಇದೀವಿ. ಎಷ್ಟು ವರ್ಷ ಏರ್ಪೋರ್ಟಲ್ಲಿ ಯಾವತ್ತೂ ಇದಕ್ಕೆ ಎಕ್ಸ್ಚೇಂಜ್ ರೇಟ್ ಕಮ್ಮಿ ಕೊಡ್ತಾರೆ. ಯೂಶಲಿ ಏನಾಗುತ್ತೆ ಗೊತ್ತಾ, ಹೊರಗಡೆ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಸಿಗುತ್ತೆ. ಆದರೆ ಹೊರಗಡೆ ಏನು ಮಾಡ್ತಾರೆ, ಡಾಲರ್ಸ್ ಯೂರೋಸ್ ತೊಗೊತಾರೆ. ಜಾಪನೀಸ್ ಎಲ್ಲ ಕಮ್ಮಿ. ಸೊ ಎಷ್ಟು ಸಿಗುತ್ತೋ ಅಷ್ಟು ಮಾಡಿಸ್ಕೊಂಬೋಣ. ಇವಾಗ ಚೈನಾದು ಕರೆನ್ಸಿ ಬಂತ ಆಶಾ. ಗರಿ ನೋಟು. ಓಹೋ ಫಸ್ಟ್ ಟೈಮ್. ಎಷ್ಟು? 100 ಯಾನ್ ಅಂತ ಅನಿಸುತ್ತೆ ಇವರು. 100 ಯುವಾನ್. ಆಮೇಲೆ ಡಿನಾಮಿನೇಷನ್ಸು 100 ಕೊಟ್ಟವ್ರೆ. ಇಲ್ಲ ಐತೆ 50. ಸೇಮ್ ನಮ್ಮ ಕರೆನ್ಸಿ ಥರನೇ ಕೇಳೋಣ. 50, ಆಮೇಲೆ 20. 100 ರೂಪಾಯಿ, 10 ರೂಪಾಯಿ, 50 ರೂಪಾಯಿ. ಎಕ್ಸಾಕ್ಟ್ಲಿ. ಇದು 1 ರೂಪಾಯಿನಾ? ಓಕೆ. ಇದು 1 ರೂಪಾಯಿ. ಹೌದು. ನಮ್ಮ ಇಂಡಿಯನ್ ಕರೆನ್ಸಿಗೆ ಎಷ್ಟು ಬರ್ತಾ ಇದು? ಗೊತ್ತಿಲ್ಲಪ್ಪ. ಅದು ನೋಡ್ಬೇಕು ಇವಾಗಿನ. ಎಷ್ಟು ಬರುತ್ತೆ ಅಂತ ಗೊತ್ತೇ ಇಲ್ಲ. ಓಕೆ ಇವಾಗ ಕರೆನ್ಸಿ ಸಿಕ್ಕಿ ಆಯ್ತು. ನಡೀರಿ ಇವಾಗ ಟ್ಯಾಕ್ಸಿ ತಗೊಂಡು ಹೋಟ್ಲ್ ಕಡೆ ಹೋಗೋಣ. ಅದು ಹೆಂಗೆ ಹೋಗೋದು ಗೊತ್ತಿಲ್ಲ ಇವಾಗ. ನೆಕ್ಸ್ಟ್ ಆದರೆ ಯಾವ ಫ್ಲೋರಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಕೊಟ್ಬಿಟ್ಟವ್ರೆ. ಟ್ಯಾಕ್ಸಿ ಬಂದ್ಬಿಟ್ಟು ಟ್ರೈನು, ಸಬ್ವೆ, ಪಾರ್ಕಿಂಗು, ಕೋಚು, ಸ್ಟೇಷನ್ 2F. ಇಲ್ಲಿಂದ ಕಿರಣ ಜನ. ಇದು ಡೊಮ್ಯಾಸ್ಟಿಕ್. ಓ ಹಂಗೆ. ಇದು ಇಂಟರ್ನ್ಯಾಷನಲ್. ಡೊಮ್ಯಾಸ್ಟಿಕ್ ಬೇರೆ, ಇಂಟರ್ನ್ಯಾಷನಲ್ ಬೇರೆ. ಸೊ ಮಿಡಲ್ ಕ್ಲಾಸ್ ಆಯ್ತಿದ್ದು. ಅಲ್ಲೋಡು ತಿನ್ನೋದೆಲ್ಲ ಐತೆ ಐಟಮ್ಸು.
ಹೊರಗಡೆ ಹೋಗೋದು ಎಲ್ಲಿ ಅಂತಾನೆ ಗೊತ್ತಿಲ್ವಲ್ಲ ಚಿನ್ನು. ನೋಡು ಇಲ್ಲಿ ಒಂದೇ ಕಡೆ ಇಂಗ್ಲೀಷಲ್ಲಿ ಬರ್ದಿರೋದು. ಇನ್ನು ಚೈನಲ್ಲಿ ಎಲ್ಲೂ ಇಂಗ್ಲೀಷ್ ನೋಡಲ್ಲ ನೀನು. ಇಡೀ ಚೈನಾದಲ್ಲಿ ಮಂಡೇರಿಯನ್ನು ಚೈನೀಸ್ ಯೂಸ್ ಮಾಡ್ತಾರಲ್ಲ, ಇವ್ರಿಗೆ ಎಷ್ಟು ಭಾಷಾಭಿಮಾನ ಅಂದರೆ ಇಡೀ ಚೈನಲ್ಲಿ 90% ಯಾವುದೇ ಜಾಗದಲ್ಲೂ ಇವ್ರು ಇಂಗ್ಲೀಷ್ ಆಗಲಿ ಯಾವುದೇ ಭಾಷೆ ಬಳಸಲ್ಲ. ಮಂಡೇರಿಯನ್ ಚಿನ್ನ ಮಂಡೇರಿಯನ್ ಮ್ಯಾಂಡ್ರಿನ್ ಏನೋ ನಾನು ಏನಪ್ಪ ಮಂಡೇರಿಯನ್ ಅಂತ ಕಿರಣ. ಅರೆ ಇನ್ನೂ ಇವ್ರ ಬಗ್ಗೆ ಹೇಳೋದು ತುಂಬ ಇದೆ, ಬನ್ನಿ ಅಲ್ಲಿ ಹೋಗ್ತಾ 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 ಹೇಳ್ತೀನಿ. ಇವಾಗ ಸದ್ಯಕ್ಕೆ ಕಾರ್ ಇಲ್ಲಿನ ಕಡೆ ಹೋಗೋಣ. ಅಷ್ಟೇ ಇದೇನಿದು ಜಾಮ ಇಲ್ಲ ಏನು ಅಂತ ಗೊತ್ತಿಲ್ಲ ನನಗೆ. ಅಯ್ಯೋ 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 ಆಶಾ, ಏನು ಗೊತ್ತಾ ಸರ್ವಿಸು ಬಾಯಿಲಿ ನಾವು ಹೋಗಿದ ತಕ್ಷಣ ಒಂದು ಟ್ಯಾಕ್ಸಿಗೆ ಹತ್ಕೊಬೇಕು, ಹತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಲ್ಲಿ ಊಬರ್ ಓಲಾ ಈ ಥರ ಹಿಂಗೆ ನಿಂತಿರ್ತಾರೆ ಚಿನ್ನು. ಸರಿ ಎಷ್ಟು ಕ್ಲೀನಾಗಿ ಆರ್ಡರಲ್ಲಿ. ನಾನೇನೋ ಟ್ರಾಫಿಕ್ ಜಾಮ್ ಆಗಿದೆ ಅಂದ್ಕೊಂಡೆ. ನಡೀರಿ ಹೋಗೋಣ. ಓಕೆ ಓಕೆ. ಮತ್ತೆ ಡೀಲ್ ಮಾಡೋದು ಬೇಡವಾ ನಾವು ಇವಾಗ? ನೋಡೋಣ ಬಾ, ಯಾವ್ದ್ರಲ್ಲಿ ನೋಡೋಣ, ಅದಕ್ಕೆ ಹೋಗೋಣ. ಎಲ್ಲ ಒಂದೇ, ದುಡ್ಡಿದೆಲ್ಲ ಧೈರ್ಯ ಇದೆ ಇವಾಗ. ಸೊ ಇವಾಗ ಸದ್ಯಕ್ಕೆ ಈ ಕಡೆ ಟ್ಯಾಕ್ಸಿ, ಕಾರ್ ರೈಲಿಂಗ್ ಮುಂದೆ ಹೋಗ್ಬೇಕಾಗಂದ್ರೆ ದೀದಿ ಬುಕ್ ಮಾಡಿದ್ರೆ ಮುಂದೆ ಹೋಗ್ಬೇಕು. ದೀದಿಲೇ ಹೋಗೋಣ. ಎಸ್ ಎಸ್. ದೀದಿ ಅಂದರೆ ಏನು ಗೊತ್ತಾ, ನಮ್ಮಲ್ಲಿ ಊಬರ್ ಹೆಂಗಿದೆಯಲ್ಲ ಹಂಗಿರೋ ದೀದಿ, ನಮ್ಮಲ್ಲಿ ಫೋನ್ಪೇ ಹೆಂಗಿದೆಯಲ್ಲ ಹಂಗಿಲ್ಲಿ ಆಲಿಪೇ, ಆಮೇಲೆ ನಮ್ಮಲ್ಲಿ ಗೂಗಲ್ ಮ್ಯಾಪ್ಸ್ ಇದೆಯಲ್ಲ ಹಂಗಿಲ್ಲಿ ಬೈದು ಬೀದಿ ಆ್ಯಪ್ಸ್. ಎಕ್ಸಾಂಪಲ್ ಹೌದು, ಬೀದಿ ಆ್ಯಪ್ಸು. ಸೊ ಈ ಥರ ಆಲ್ಟರ್ನೇಟಿವ್ ಇವ್ರದ್ದು. ನೋಡೋಣ ಬನ್ನಿ, ನಮಗೂ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮಗೂ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀವಿ. ಚೈನೀಸ್ನ ರೂಡ್ ಅಂದೆ ಎಲ್ಲರೂ ನಗ್ನಗ್ತಾ ಮಾತಾಡ್ತಾವ್ರೆ. ಈ ರೂಡ್ ಅಂತಲ್ಲ, ಆಮೇಲೆ ಜಾಪನೀಸ್ ಥರ ಎಲ್ಲ ನಗ್ನಕ್ಕೊಂಡು ಮಾತಾಡಲ್ಲ, ಸ್ವಲ್ಪ ನಮ್ಮ ಏಷ್ಯನ್ ಕಲ್ಚರ್ ಅಷ್ಟೇ. ಕಿತ್ಕೊಂತ ಇದೆ ಅಲ್ಲ ಕಿರಣ. ಎಷ್ಟು 28 ಡಿಗ್ರಿ ಇದೆ ಗೊತ್ತಾಗ್ತಾ, ಬಿಸಿಲಿಲ್ಲ ಅಂದರೆ ಹ್ಯೂಮಿಡ್. ನನಗೆ ಇಂಗ್ಲೀಷಲ್ಲಿ ನೋಡ್ತಾ ಖುಷಿ ಆಯ್ತೈತೆ. ಇನ್ನು ಎಲ್ಲೂ ಇಂಗ್ಲೀಷ್ ಇಲ್ಲ, ಓವರ್ಲೋಡ್ ಆಗ್ಬಿಟ್ಟೈತಾ. ಯಾವುದೋ ಫ್ಲೋರ್ಗೆ ಹೋಗಿ ಎಲ್ಲೋ ಹೋಗಿ ಯಾವ ದೇಶದಲ್ಲಿ. ಆ್ಯಕ್ಚುಲಿ ಒಂದು ದೇಶದಲ್ಲಿ ಈ ಥರ ಲೋಕಲ್ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂಥರ ಅಲ್ವಾ, ಲೋಕಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗೋದೆ. ಯೂಶಲಿ ನಾವು ಯಾವಾಗಲೂ ಟ್ರೈನಲ್ಲಿ ಹೋಗ್ತೀವಿ, ಇರುತ್ತೆ ಫಸ್ಟ್ ಟೈಮ್ ಟ್ಯಾಕ್ಸಿ ತಗೊಂತಾ ಇರೋದು ಒಂದು ಕಂಟ್ರಿಗೆ ಇಳಿದ ತಕ್ಷಣ. ಯಾಕಂದರೆ 18 ಅವರ್ ಟ್ರಾವೆಲ್ಲು, ತಲೆ ಫುಲ್ ಹಿಡ್ಕೊಂಡ್ಬಿಟ್ಟಿದೆ, ಫಿಗರ್ ಔಟ್ ಮಾಡೋಕ್ಕೆ ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ ಇವಾಗ. ಫ್ರೀಸ್ ಆಗ್ಬಿಟ್ಟಿದೆ, ಮೈಂಡ್ ಫ್ರೀಸ್ ಆಗ್ಬಿಟ್ಟಿದೆ. ಬ್ರೈನ್ ಇಸ್ ನಾಟ್ ಬ್ರೈನಿಂಗ್. ನಾವು ಟ್ಯಾಕ್ಸಿ ತಗೋತಾ ಇಲ್ಲ, ನಾವು ಊಬರ್ ಅಂದರೆ ದೀದಿ ತಗೋತಾ ಇದ್ದೀವಿ. ಸೊ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ, ಸೇಮ್ ನಮ್ಮ ಥರ ಓಲಾ ಊಬರ್ ಥರನೇ. ಸೊ ನೋಡೋಣ ಪ್ರೈಸ್ ಎಷ್ಟಾಗುತ್ತೆ ಅಂತ. ಕಿರಣ ಶಾಕಿಂಗ್ ಆಗಿಬಿಡ್ತಾರೆ. ಚಿನ್ನ ಪ್ರೈಸ್ ಎಷ್ಟು ಬರ್ತಾರೆ ಚಿನ್ನ ಇವಾಗ? ಚಿನ್ನ ಒಂದು ಚೈನೀಸ್ ಯುವಾನ್ ಬಂದ್ಬಿಟ್ಟು ಇವಾಗ 11 ರೂಪಾಯಿ ಇಂಡಿಯನ್ ರುಪೀಸು. ಸೊ ನನಗೆ 38ರಿಂದ 40 ರೂಪಾಯಿ, 40 ಚೈನೀಸ್ ಯುವಾನ್ ಆಯಿತು. ಸೊ 400ರಿಂದ 450 ರೂಪಾಯಿ. 24 ಕಿಲೋಮೀಟ್ರಿಗೆ 500 ರೂಪಾಯಿ ಅಂದರೆ ತುಂಬ ಕಮ್ಮಿನೇ. ಆದರೆ ಟ್ರಾಫಿಕ್ ಎಲ್ಲ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೇನೋ ಗೊತ್ತಿಲ್ಲ, ನೋಡ್ಕೊಂಡು ಹೋಗಬೇಕು. ಇವಾಗ ಸದ್ಯಕ್ಕೆ 38 ಚೈನೀಸ್ ಯುವಾನ್ ಆಯಿತು, 450 ಇಂಡಿಯನ್ ರುಪೀಸು ಸದ್ಯಕ್ಕೆ. ನೋಡೋಣ, ಕಾರ್ ಬರಲಿ ಗೊತ್ತಾಗುತ್ತೆ. ಇಳಿಯಲ್ವ ಇವ್ರು ನಮ್ಮ ಇಂಡಿಯಾ ಥರ? ನಾವೇ ಹಾಕಬೇಕು, ಸೆಲ್ಫ್ ಸರ್ವಿಸ್. ಎಲ್ಲರೂ ಹಂಗೆ ಹಾಕ್ಕೊಂಡ್ರಾ? ಆಗುತ್ತಾರೆ 2 ಬ್ಯಾಗು. ಆಗುತ್ತೆ. ಇವ್ರು ಇಂಡಿಯಾ ಥರ ಇಳಿಯಲ್ವಾ? ನೋ ಸರ್ವಿಸ್ ಮಾ. ಓಕೆ ಪರವಾಗಿಲ್ಲ, ಹಾಕ್ಕೊಬೋದು ನಾವೇ. ಆಯ್ತು ಅಪ್ಪ, ಗುರು ಏನೋ ಸಾಹಸ ಪಟ್ಟೆ ಫೈನಲ್ ಆಗಿ. ಪೇನು ಆಗೋಯ್ತಲ್ವಾ ಆಲ್ರೆಡಿ? ಪೇನು ಆಗೋಯ್ತು. ಆಮೇಲೆ ಸಿಕ್ತು. ನೋಡೋಣ ಇವಾಗ ಚೈನಾ ರೋಡ್ಗಳು ಹೆಂಗಿದೆ ಅಂತ. ಆಶಾ ಎಕ್ಸೈಟೆಡ್ ಚೈನಾ ಎಕ್ಸ್ಪ್ಲೋರ್ ಮಾಡೋಕ್ಕೆ? ಎಸ್ ಆದರೆ ಇವತ್ತು ಫುಲ್ ಎನರ್ಜಿ ಹೋಗಿದೆ, ಏನು ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇಲ್ಲ. ವಾಟ್ಸ್ ಯುವರ್ ನೇಮ್? ಚಾಂಗಾಮ್? ನೋ ಇಂಗ್ಲಿಷ್. ನೇಮ್ ಕಿರಣ್. ಯು ಚಾಂಗಾನ್? ಕಿರಣ್. ಪಾಪ ಏನು ಗೊತ್ತಾಯ್ತಲ್ಲ ಅವ್ರಿಗೆ. ನೋ ಇಂಗ್ಲಿಷ್. ಮ್ಯಾಂಡ್ರಿನ್ ಚೈನೀಸ್ ಲ್ಯಾಂಗ್ವೇಜ್. ಪಾಪ ತಲೆ ಬುಡ ಅರ್ಥ ಆಯ್ತಲ್ಲ ಅವ್ರಿಗೆ. ಇಲ್ಲಿ ಕಾರ್ ಹೈರ್ ಮಾಡ್ಬೋದಲ್ವಾ ಕಿರಣ್? ಕಾರು ಹೈರ್ ಮಾಡ್ಬೋದು, ಅರೆ ಸಖತ್ ಹಿಂಸೆ. ನಿನಗೆ ಲ್ಯಾಂಗ್ವೇಜೇ ಗೊತ್ತಾಗಲ್ಲ, ಎಲ್ಲಿಂದ ಓಡಿಸ್ತೀಯ ಚಿನ್ನು? ಅಲ್ವಾ? ಕಂಟ್ರೋಲ್ ಸಿಸ್ಟಮ್ ನೋಡೋಣ ಹೆಂಗೆ ಅಂತ. ಫುಲ್ ಕ್ಯಾಮ್ರಾಗಳು 2 ನಮ್ಮ ಥರನೇ. ಫಾಸ್ಟ್ ಟ್ರ್ಯಾಕ್.
ಫುಲ್ಲು ಸ್ಕೈ ಸ್ಕ್ರೇಪರ್ಸು, ಬಿಲ್ಡಿಂಗ್ಸು. ನನ್ನ ಪ್ರಕಾರ ಎಲ್ಲ ಅಪಾರ್ಟ್ಮೆಂಟ್ಗಳು ಅನಿಸುತ್ತೆ. ಇಲ್ಲಿರೋದೆಲ್ಲ ಮುಂದ್ಗಡೆ ಇರೋದೆಲ್ಲ ಹಳೇದು, ಹಿಂದ್ಗಡೆ ಇರೋದೆಲ್ಲ ಹೊಸದು. ನೋಡಿ ಏನು ಅಪಾರ್ಟ್ಮೆಂಟ್ಗಳು ಕಟ್ಸ್ಬಿಟ್ಬಿಟ್ಟವ್ರೆ ಗುರು ಜನಗಳಿಗೆ. ಬ್ರಿಡ್ಜ್ಗಳು ನೋಡಿ 4, 5, 6 ಎಷ್ಟು ಟರ್ನ್ ಓವರ್ಗಳವೆ, ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಸರಿ ಹೋಗಿ ಕನ್ಫ್ಯೂಸ್ ಆದರೆ ಹೊಗೆನೆ, ಎಲ್ಲೋ ಹೋಗೋಕ್ಕೋಗಿ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ಇಲ್ಲ ಬಿಡ್ತಾರೆ, ಸುತ್ತಾಡ್ತಾ ಇರಬೇಕು, ಇಲ್ಲೇ ಸುತ್ತಾಡ್ತಾ ಇರ್ತೀವಿ. ಹಿಂಗಿದೆ ನೋಡಿ. ನೋಡಿ ಸಖತ್ತಾಗಿದೆ ಇದು. ಅದೇ ಚಾಂಟಿಯನ್ ಮನ್ ಚಾಂಟಿಯನ್ ತಾಂಗ್ ಚಾನ್ ಅಂತ ಇದು ಬ್ರಿಡ್ಜ್ ಹೆಸರು. ಚಾಂಟಿಯನ್ ಮನ್ ಚಾಂಟಿಯನ್ ತಾಂಗ್ ಚಾನ್ ಬ್ರಿಡ್ಜ್ ಹೆಸರು ಇದು. ಲೈಫ್ ಬಸ್. ಓಕೆ. ಓ ದೇರ್. ಓ ಸಖತ್. ಹಾಂ ಸಖತ್ತಾಗಿದೆ ನೋಡಿದ್ರೆ ಚಿನ್ನ. ಅಲ್ಲಿ ಯು ಶೇಪು ದೂರದಲ್ಲಿ. ದಟ್ಸ್ ಸೂಪರ್ ನೈಸ್. ಅಲ್ಲೇ ಇರೋದು ಮೊಟ್ಲು ಹೆಚ್ಚು ಕಮ್ಮಿ, ಅಲ್ಲಿಗೆ ಹೋಗ್ತಾ ಇರೋದು. ಯಾರು ಚೈನೀಸ್ ಗೊತ್ತಿರೋ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಏನು ಹೇಳ್ತಾವ್ರೆ ಅಣ್ಣ ಅಂತ. ನೀವು ಅಲ್ಲಿ ಒಂದೇ ಇದ್ರಲ್ಲಿ ಸಿಗ್ನಲಲ್ಲಿ ಎಷ್ಟು ಕ್ಯಾಮ್ರಾ ನೋಡ್ತಾ ಇದ್ದೀರಾ ನೋಡಿ. ಒಂದು 6ರಿಂದ 8 ಕ್ಯಾಮ್ರಾ ಇಲ್ಲ ಅಲ್ಲೇ, ಅದು ಒಂದು ಸಿಗ್ನಲಲ್ಲೇ ನೋಡಿ. ಅಲ್ಲಿ ಎಷ್ಟು ಕ್ಯಾಮ್ರಾ ಇದೆ, ಅದರಿಂದ ಇಷ್ಟೊಂದು ಕ್ಯಾಮ್ರಾ ಹಾಕ್ಕೊಂಡವ್ರೆ ಗುರು ಎಲ್ಲ ಡೈರೆಕ್ಷನ್ಗೆ ಒಂದೊಂದು ಕಡೆ. ಹಾಂ, ನಾನು ಆ ಮನೆದು ಒಂದೊಂದು ಚಿಕ್ಕ ಚಿಕ್ಕ ಡೀಟೇಲ್ ನೋಡಬೇಕು. ನೋಡಿ ಅಲ್ಲಿ ಎಲ್ಲರ ಮನೇಲೂ AC ಇದೆ, ಮತ್ತು ಒಂದು ಬಾಲ್ಕನಿ. ಹಳೇ ಕಾಲದ ಅಪಾರ್ಟ್ಮೆಂಟು. ಹಂಗೆ ಹೋದ್ರೆ ಮೇಲ್ಗಡೆವರೆಗೂ ಹೋಗ್ಬಿಡ್ತದೆ ನೋಡಿ. ಪೆಟ್ರೋಲ್ ಬಂಕ್ ನೋಡಿ 98, 95 ಪೆಟ್ರೋಲ್ ರೇಟ್ ಅವ್ರ ಭಾಷೆಲಿ ಹಾಕೋರೆ. ಗೊತ್ತೇ ಆಯ್ತಲ್ಲ ನನಗೆ ಎಷ್ಟು ಪೆಟ್ರೋಲ್ ರೇಟು ಅಂತ. ಆಮೇಲೆ ನೋಡ್ತೀನಿ ಎಷ್ಟು ಪೆಟ್ರೋಲ್ ರೇಟ್ ಅಂತ. ರೋಡಲ್ಲೇ ಪೆಟ್ರೋಲ್ ಬಂಕು, ರೋಡಲ್ಲಿ ಇಟ್ಕೊಂಬಿಟ್ಟವ್ರಲ್ವಾ ಪೆಟ್ರೋಲ್ ಬಂಕ್ನ. ರೋಡೆಲ್ಲ ಎಷ್ಟು ಕ್ಲೀನಾಗಿದೆ ನೋಡಿ, ಒಂಚೂರು ಗಲೀಜಿಲ್ಲ. ಮೈ ಗಾಡ್, ಓಹೋ ಏನಿದು ಇಲ್ಲಿ ಜೀವನ ಹಿಂಗೆ. ಎಲ್ಲರ ಮನೇಲೂ AC ಐತೆ ಗುರು, ಏರ್ ಕಂಡೀಷನು. ಅಷ್ಟೇ ನಾನು ಈ ಥರ ಬಿಲ್ಡಿಂಗ್ಗಳು ನೋಡೋದು ನೋಡಿ, ಇವ್ರದ್ದು ನಮ್ಮ ಥರ ಇಂಡಿವಿಜುವಲ್ ಮನೆ ಇರ್ತಾವಲ್ಲ, ಸ್ವಂತ ಮನೆ, ಆ ಥರ ಕಮ್ಮಿ ಅನ್ಸುತ್ತೆ. ಮೋಸ್ಟ್ಲಿ ದೊಡ್ಡ ದೊಡ್ಡ ಮನೆ ಆ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಜಾಸ್ತಿ ಇರ್ತಾರೇನೋ ಜನ. ಇದು ಒಂದೇ ರೇಂಜ್ ರೋವರ್ ಡಿಸ್ಕವರ್ ಬಿಟ್ಟು ಇನ್ನು ಯಾವ ಕಾರು ನನಗೆ ಗೊತ್ತಾಯ್ತಲ್ಲ ಯಾವ ಕಾರ್ಗಳವು ಇಲ್ಲಿ ಅಂತ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ಯಾವ್ದಾರ ಕಾರ್ ನೀವು ಕಂಡಿಡಿದ್ರ ಅಂತ. ನನಗೆ ಯಾವ ಕಾರು ಅಂತ ₹1 ಅರ್ಥ ಆಗ್ತಲ್ಲ, ಒಂದು ಕಾರು ಗೊತ್ತಾಯ್ತಲ್ಲ ನನಗೆ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ, ಯಾವ್ದಾರ ಕಾಣಿಸ್ತಾ ನಿಮಗೆ ಅಂತ. ಆವಾಗಿಂದ ಇಷ್ಟೊಂದು ಜಾಮ್ ಆಗಿದೆ. ನಿಮ್ಗೇನಾದರೂ ಒಂಚೂರು ಅದು ಗಾಡಿಗಳ ಸೌಂಡು ಇಲ್ಲ ಹಾರನ್ ಸೌಂಡ್ ಏನಾದರೂ ಕೇಳಿಸ್ತಾ? ಇಲ್ಲ. ಎಂತಕ್ಕೆ ಇಲ್ಲಿ ಅಂದರೆ ಇಲ್ಲಿ ಮೋಸ್ಟ್ ಆಫ್ ದ ಕಾರ್ಗಳು ಬೈಕ್ಗಳು ಎಲ್ಲ ಎಲೆಕ್ಟ್ರಿಕ್ಗಳು. ಆಮೇಲೆ ಹಾರನ್ ಯಾರೂ ಉಪಯೋಗಿಸ್ತಾ ಇಲ್ಲ ಗುರು. ಇಷ್ಟು ಜಾಮ್ ಆಗಿದ್ರು ಒಬ್ಬರು ಹಾರನ್ ಉಪಯೋಗಿಸ್ತಾ ಇಲ್ಲ ನೋಡಿ. ಎಷ್ಟು ಸೈಲೆಂಟಾಗಿದೆ, ಎಷ್ಟು ಜಾಮ್ ಆಗಿದ್ರು. ನಾನು ಈ ದೇಶನ ಹೊಗಳ್ತಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಬಸ್ ಸ್ಟಾಪ್ಗಳು ಎಷ್ಟು ಕ್ಲೀನ್ ಆಗಿದೆ ನೋಡಿ. ಎಷ್ಟು ಚೀಪ್ ಗೊತ್ತಾ ಬಸ್ಸಲ್ಲಿ ಕಿರಣ್. ನಾವಾಗ ಬಂದ್ವಲ್ಲ ಇವಾಗ ₹400 450 ಆಯ್ತಲ್ವಾ ಇದು ಟ್ಯಾಕ್ಸಿಲಿ. ಆ ಬಸ್ಸಲ್ಲಿ ಬಂದರೆ ₹7 ₹8. 7 ಅಂದರೆ ಎಷ್ಟು? ₹70. ಹಾಂ ಕರೆಕ್ಟ್. ಪರವಾಗಿಲ್ಲ, ಕಮ್ಮಿನೇ ಅದು. ಹೌದು ₹7 ಇವ್ರ ಕರೆನ್ಸಿ ಇದ್ರೆ ₹70 ಹೆಚ್ಚು ಕಮ್ಮಿ. ನಮ್ಮ ಇಂಡಿಯನ್ ಕರೆನ್ಸಿಗೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಇದರೊಳಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಿರುಗಾಡ್ತೀವಲ್ಲ ನಾಳೆಯಿಂದ ಫುಲ್ಲು. ಇಲ್ಲಿ ನಮ್ಮ ಥರನೇ ಪೊಲೀಸರು ಹಿಡಿತಾ ಇರೋದು, ಟ್ರಾಫಿಕ್ ಪೊಲೀಸವರು. ರೆಸ್ಟೋರೆಂಟ್ಗಳು ಆಳು ಮುಳು ಕಸ ಕಡ್ಡಿ ತಿನ್ನೋದೆ, ಹೊಟ್ಟೆ ಕೆಡ್ಸ್ಕೊಳ್ಳೋದು. ಇಲ್ಲಪ್ಪ ನಾನು ಪ್ಯೂರ್ ವೆಜಿಟೇರಿಯನ್ ಆಗ್ಬಿಡ್ತೀನಿ ಚೆನ್ನೈದಲ್ಲಿ. ಅದು ಎಷ್ಟು ಕ್ಲೀನ್ ಆಗಿದೆ ಅಬ್ಸರ್ವ್ ಮಾಡ್ತಾ ಇದೀಯ ಆಶಾ ನೀನು? ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ ರೋಡ್ಗಳೆಲ್ಲ. ಚಿನ್ನು ಗೂಗಲ್ ಮ್ಯಾಪ್ಸಲ್ಲಿ ಎಲ್ಲೋ 25 ನಿಮಿಷ ಕೊಡ್ತೈತೆ ನಡ್ಕೊಂಡು ಹೋಗೋದು. ಯಾವುದೋ ನೀರೊಳಗೆ ಕೊಡ್ತೈತೆ, ಇಲ್ಲಿ ಏನೋ ಕೊಡ್ತೈತೆ. ಇದರಲ್ಲಿ ತಲೆ ಕೆಟ್ಟೋಯ್ತೈತೆ. ಅವ್ರಿಗೆ ಚೆಕ್ ಮಾಡ್ತಾನೆ.
ಅವ್ರು ಹೇಳೋ ಪ್ರಕಾರ ಇದು ಪಕ್ಕದಲ್ಲಿ ಇದೆಯಲ್ಲ ಇದೇ ಹೋಟೆಲ್ ಅಂತ, ನಾವು ಹೇಳೋ ಪ್ರಕಾರ ಇಲ್ಲ 22 ನಿಮಿಷ ನಡ್ಕೊಂಡು ಹೋಗ್ಬೇಕು ಅಂತ. ಇದು ಇಲ್ಲಿ ಎಲ್ಲಿ ಹುಡ್ಕೋದು ಹೋಟೆಲ್ನ ಹಿಂಗೈತೆ ನೋಡಿ ಬಾ ನೋಡೋಣ. ಇದೇನೋ ಅಡ್ರೆಸ್ ಹೇಳ್ತಾರೆ ಹೋಟ್ಲಿಗೆ ಫೋನ್ ಮಾಡಿರೋದು ಇವರು. ಪರವಾಗಿಲ್ಲ, ಸೂಪರ್. 面对它的左边一个电梯 ，OK， 哦，看到2号观光电梯，哦 ，OK， 好的了，2了，哦 ，OK， ಸೆಕೆಂಡ್ ಫ್ಲೋರ್.呀， ಓಕೆ 4， ಸೆಕೆಂಡ್哎， ಸೆಕೆಂಡ್ ಫ್ಲೋರ್. ಓಕೆ ದಟ್ ಇಸ್ ಸೆಕೆಂಡ್. ಗಾಟ್ ಇಟ್. ಪಾಪ ಹೋಟೆಲ್ಗೆ ಫೋನ್ ಮಾಡಿ ಕೇಳೋರೆ. ಥ್ಯಾಂಕ್ ಯು. ಒಂದು ಚೂರು ಇಂಗ್ಲೀಷಲ್ಲಿ ಬರ್ದಿಲ್ಲ, ಇಲ್ಲಿ ಬಂದು ಬಿಟ್ಟೋಗಿದೆ. ಯಾವ ಹೋಟ್ಲ ಕಂಡು ಹಿಡಿತಾ ಇದ್ದೆ ನೀನು? ₹1 ನೋಡಿ, ಅಲ್ಲೇ ನೋಡಿ ಬೋರ್ಡ್ಗಳು ತೋರಿಸ್ತೀನೋ ಅಲ್ವಾ? ಎಲ್ಲ ಕಡೆ ಬೋರ್ಡ್ಗಳು ಹಾಕವ್ರೆ, ಆದರೆ ಒಂದು ಇಂಗ್ಲೀಷಲ್ಲಿಲ್ಲ, ಒಂದು ಅಂಗಡಿಗಳು ಇಂಗ್ಲೀಷಲ್ಲಿಲ್ಲ. ಅವ್ರು ಕೇಳೋಕ್ಕೂ ಅರ್ಥ ಆಗ್ತಿಲ್ಲ. ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಬೇಕಾಗಿತ್ತು. ಇನ್ನು ಫಸ್ಟ್ ಡೇ ರಿಲ್ಯಾಕ್ಸ್ ಆಗಿ ತಗೋಣ. ಬನ್ನಿ ಅಷ್ಟೇ ಚೈನೀಸ್ ಆಯ್ತಾಳೆ ಹೋಗಿ 2 ದಿನ ಆದಮೇಲೆ. ಇಲ್ಲಪ್ಪ, ಚೈನೀಸ್ ಆಗಲ್ಲ. ಇದು ಹಿಂಗೈತೆ ಪುಳಾರಿ ಗಾಡಿ, ಡೆಲಿವರಿ ಗಾಡಿಗಳು ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು. ಮಾಲ್ ಒಳಗಡೆ ಹೋಟೆಲ್ಲು ಇದೇನಾ? ಏನೋ ಚಿನ್ನು, ಇದು ಬರೀ ಇವ್ರ ಲ್ಯಾಂಗ್ವೇಜಲ್ಲೇ ಬರ್ದವ್ರು, ಹೆಂಗೆ ಅರ್ಥ ಆಗುತ್ತೆ ನಮಗೆ ಯಾವುದು ಅಂತ? ಹಾಂ, ಇದೆ ಚಿನ್ನು. ಈ ಸೋಫಾ ನೋಡಿದ್ದೆ, ನನಗೆ ಜ್ಞಾಪನ ಐತೆಲ್ಲ ಪಿಕ್ಚರ್ಗಳಲ್ಲೂ. ಇದೆ ಪಕ್ಕ ಕನ್ಫರ್ಮ್. ಓಕೆ ಚೆಕ್ ಇನ್ ಆಗೋಣ. ಮಾಲ್ ಇದು ಆ್ಯಕ್ಚುಲಿ ಮಾಲ್ ಒಳಗಡೆ ಹೋಟೆಲ್ ರೂಮ್ ಇರೋದು. ಪಾಸ್ಪೋರ್ಟ್ ಕೊಡ್ಬೇಕು ಅನ್ಸುತ್ತೆ. ಚಿನ್ನು, ಅಕ್ಕಗೂ ₹1 ಇಂಗ್ಲೀಷ್ ಬರಲ್ಲ. ಏನು ಮಾತಾಡ್ಬೇಕು ಗೊತ್ತಾಯ್ತಾ ಇಲ್ಲ. ಎಲ್ಲರೂ ಒಂದು ಅಕ್ಷರ ಇಂಗ್ಲೀಷ್ ಕಾಣಿಸ್ತಾ ಸೈನ್ ಲ್ಯಾಂಗ್ವೇಜ್ ವರ್ಕ್ ಆಗ್ತಲ್ಲ ಯಾಕೋ ಇಲ್ಲಿ. ಅಕ್ಕ ಕಷ್ಟಪಟ್ಟು ಎಕ್ಸ್ಪ್ಲೇನ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರ ಅಕ್ಕ. ವಿಚಾಟ್ ಇಂದ ಏನಂದ್ರೆ ಇವ್ರಿಗೆಲ್ಲ ಇನ್ಫಾರ್ಮೇಶನ್ ನಾವು ವಿಚಾಟ್ ಇಂದ ಕೊಟ್ಬಿಡ್ಬೇಕು. ನಾವು ವಾಟ್ಸ್ಆಪ್ ಹೆಂಗೆ ಕೊಡು ಅಕ್ಕಂಗೆ ಅವಳೇ ಮಾಡ್ಕೊಡ್ತಾಳೆ. ಸಖತ್ ಇಂಪಾರ್ಟೆಂಟ್ ಗುರುದು ವಿಚಾಟ್ ಅನ್ನೋದಿಲ್ಲಿ. ಆಯ್ತಾ? 稍等一会儿会把那个 WiFi 密码那些和入住注意事项发到您的微信里面，麻烦您阅读一下哟哈。₹1 ಬರಲ್ಲ ಗುರು ಅವ್ರಿಗೆ. ಓಕೆ ಝೀಝಿ. ಓ, ಈ ಕಡೆನಕ್ಕ ಬಾಮನ. ಇದು ಬರೀ ರಿಸೆಪ್ಷನ್ ಏರಿಯಾ ಕಿರಣ ಅಷ್ಟೇ. ಓ ದೇವ್ರೆ, ರಿಸೆಪ್ಷನ್ ಏರಿಯಾ ಬೇರೆ, ನಾವು ಹೋಗೋ ಏರಿಯಾ ಬೇರೆ. ವಿ ಚಾಟ್ ವೆರಿ ಇಂಪಾರ್ಟೆಂಟ್. ಎಲ್ಲ ಇನ್ಫಾರ್ಮೇಶನ್ ವಿ ಚಾಟಲ್ಲೇ ಕೊಡ್ತಾರಂತೆ. ಕಿರಣ ನೀನು ಇದು ಇದಂತಿದ್ದ ಕ್ಲೀನ್ ಅಂತಿದ್ದ, ಇಲ್ಲೇ ಸಿಗರೇಟ್ ಹೊಡೆದು ಇಲ್ಲೇ ಬಡ್ಸ್ ಬಿಸಾಕೋರು ಎಷ್ಟೊಂದು ಜನ. ಹೌದಾ? ಅಲ್ಲೇ ಸಿಸಿ ಹೊಡಿತಾ ಇದ್ದ ಅವಾಗಲೇ. ಓಕೆ, ಅಕ್ಕ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಯ್ತಾವಳೆ. ಅದೇ ನಾವು ಕ್ಲೀನು ಅನ್ಕೋತೀವಿ, ಹೊರಗಡೆ ಕ್ಲೀನು, ಒಳಗಡೆ ಇದು ಗಲೀಜೆ. ಫುಲ್ಲು ಸಿಗರೇಟ್ ವಾಸನೆ. ಇಲ್ಲಿ ಫುಲ್ ಒಳಗಡೆ ಹೊಡಿತಾವ್ರ ಗುರು, ಫುಲ್ಲು ಸಿಗರೇಟು. ಫುಲ್ಲು ಸಿಗರೇಟ್ ವಾಸನೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪೆಟ್ಟಿ ಅಂಗಡಿ, ನೀರಿಗೆಲ್ಲ. ಅಕ್ಕ ಬೇರೆ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಕ್ಕ? ಅಕ್ಕ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತಲೇ ಗೊತ್ತಿಲ್ಲ. ಓ, ಇಲ್ಲಿಂದ 24th ಫ್ಲೋರ್. ಓಕೆ, ಹಿಯರ್. ಓಕೆ, ಥ್ಯಾಂಕ್ ಯು. ಝೀಝಿ. ಓಹೋ, ಇಪ್ಪಡಿದ. ಇಲ್ಲಿಂದ ಮೇಲ್ಗಡೆ ಹೋಗಂಗಿಲ್ಲ, ಅಲ್ಲಿ ಮಾತ್ರ ರಿಸೆಪ್ಷನ್ ಇರೋದು. ಇಲ್ಲಿ 24ನೇ ಫ್ಲೋರ್ ಚಿನ್ನು ನಮ್ಮದು. ಓಕೆ, ಇದು ಟೋಟಲ್ 26 ಫ್ಲೋರ್ ಇದೆ. ನಮ್ದು 24ನೇ ಫ್ಲೋರ್ ಇದೆ. ಟಾಪ್ ಫ್ಲೋರು. ಆ್ಯಕ್ಚುಲಿ ವ್ಯೂ ಚೆನ್ನಾಗಿರುತ್ತೆ, ಬುಕ್ ಮಾಡಿದ್ವಿ. ಇವತ್ತು ಕ್ಲೌಡಿ ಇದೆ ನೋಡ. ಈ ಥರ ಹೋಟೆಲ್ಲು, ಈ ಥರ ರೂಮ್ ಇದೆ ನಮ್ಮದು. ನೋಡ ಹಿಂಗೆ ಇರುತ್ತಾ ಅಂತ. ನನ್ನ ಪ್ರಕಾರ ಹಿಂಗೆ ಇರುತ್ತೆ. ಏನೇನೋ ಸರ್ವಿಸ್ ಇದೆ ಚಿನ್ನು, ಏನೂ ಅರ್ಥ ಆಯ್ತಲ್ಲ. 24ನೇ ಫ್ಲೋರಿಗೆ ಬಂದ್ವಿ. 24-04. ಇದು ಲಿಫ್ಟ್ ಚಿನ್ನು. ಇನ್ನು 24-22 ಅದು ಈ ಕಡೆ ಚಿನ್ನು. ಓಕೆ, ಬಂದ್ವಿ 2406. ಇದು ಎದುರುಗಡೆ ಇದು. ಓಯ್ಯಾ, ಚೆನ್ನಾಗಿದೆ. ನೋಡೋಣ ಬನ್ನಿ, ಒಳಗೋಣ ಇವಾಗ ಸದ್ಯಕ್ಕೆ. ಚೈನಾದ ನಮ್ಮ ಮೊದಲನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಹೋಟೆಲ್ ರೂಮ್ಗೆ ಬಂದು ಚೆಕ್ ಇನ್ ಆದ್ವಿ. ಫಸ್ಟ್ ನಾವು ಫಿಗರ್ ಔಟ್ ಮಾಡಿದ್ವಿ ನಿಮ್ಗೆ ಹೇಳೋಕ್ಕೂ ಮುಂಚೆ, ಬಿಕಾಸ್ ತಲೆ ಬಿಡೋ ಒಂದು ಅರ್ಥ ಆಗ್ತಾ ಇರಲಿಲ್ಲ. ಸೊ ಫಸ್ಟ್ ಬಾಕ್ಲಾಕಡ. ಇದೇನು ಗೊತ್ತಾ, ಫುಲ್ಲು ಟಚ್ ಡಿಸ್ಪ್ಲೇ ನೋಡಿ. ಇಲ್ಲಿ ಲೈಟ್ ಆನು ಆಫು ಎಲ್ಲ ಟಚ್ ಡಿಸ್ಪ್ಲೇ. ಆಮೇಲೆ ಈ ಕಡೆ ತಿರ್ಕೊಂಡ್ರೆ ಏನೇನೋ ಇಟ್ಟಿದ್ದಾರೆ ಗುರು, ಏನೇನೋ ಅಮ್ಯುನಿಟೀಸ್ ಇಟ್ಟಿದ್ದಾರೆ. ಆಮೇಲೆ ಇದೇನೋ ಇಟ್ಟಿದ್ದಾರೆ ಚಿನ್ನು, ಇದೊಂದು ನನಗೆ ಅರ್ಥ ಆಗಲಿಲ್ಲ. ಏನೋ ಮಾಸ್ಕ್, ಆಕ್ಸಿಜನ್ ಮಾಸ್ಕ್ ಅನ್ಸುತ್ತಿದ್ದು. ಸರ್ವೈವಲ್ ಮಾಸ್ಕ್ ಅಲ್ವಾ? ಆಕ್ಸಿಜನ್ ಸರ್ವೈವಲ್ ಕಿಟ್ ಮಾಸ್ಕ್. ಯಾರು ಗೊತ್ತಿದ್ರೆ ಹೇಳಿ. ಅದನ್ನ ಓಪನ್ ಮಾಡೋಂಗಿಲ್ಲ, ಅದು ಓಪನ್ ಮಾಡಬೇಡಿ ಅಂತ ಹಾಕಿದ್ದಾರೆ. ತುಂಬ ಇಂಪಾರ್ಟೆಂಟ್. ಲಾಂಡ್ರಿ, ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಎಷ್ಟೋ ದಿನ ಇದ್ರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಾರ್ಮಲ್ ವಾಟರ್ ಬಾಟಲ್ಲು ಮತ್ತು ಕಾಫಿ ಸ್ಟೇಷನ್ನು. ಕಾಫಿ ಇಟ್ಟಿಲ್ಲ, ಬರೀ ನೀರು ಮಾತ್ರ ಇಟ್ಟಿದ್ದಾರೆ.
ಆದರೆ ಅದೆಲ್ಲ ಇಂಪಾರ್ಟೆಂಟ್. ಬನ್ನಿ ಹಿಂಗೆ ತೋರಿಸ್ತೀನಿ ವ್ಯೂ ನೋಡಿ ಹೆಂಗಿದೆ. ಟಡಾ ಟಡಾ ಎಷ್ಟು ದೊಡ್ಡದಿದೆ. 24ನೇ ಫ್ಲೋರಿನ ಹೋಟೆಲ್ ರೂಮ್ ಇದು. ನಾವು ಇದನ್ನು ಹೇಳೋಕ್ಕೂ ಮುಂಚೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇದು ಒಂದು ನೈಟಿಗೆ ಎಷ್ಟಿರ್ಬೋದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಅದಕ್ಕೂ ಮುಂಚೆ ಹಿಂಗೆ ನೋಡಿ ಹಿಂಗಿದೆ. ಇದು ಲಿವಿಂಗ್ ಏರಿಯಾ. ಸೊ ಎಲ್ಲ ಮಾರ್ಬಲ್ಸಲ್ಲಿ ಮಾಡ್ಬಿಟ್ಟವ್ರೆ ಅಲ್ವಾ. ಮಾರ್ಬಲ್ಸ್ ಇದೆ, ಸ್ವಲ್ಪ ಲಕ್ಸುರಿ ತರ ಫೀಲ್ ಆಗ್ತಾ ಇದೆ ಅಲ್ವಾ. ನೋಡ್ತೀನಿ ಎಷ್ಟು ಚೆನ್ನಾಗಿದೆ. ಸೂಪರ್ ಅಲ್ಲ ಮಾತ್ರ ಚೆನ್ನಾಗಿದೆ. 24ನೇ ಫ್ಲೋರಲ್ಲಿ. ಆದರೆ ಚೈನಲ್ಲಿ ನಾನು ಅನ್ಕೊಂಡಿರಲಿಲ್ಲ ಹಿಂಗಿರುತ್ತೆ ಅಂತ. ಇಷ್ಟು ದೊಡ್ಡದಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ನಿಮಗೆ ಇಲ್ಲಿಂದ ನಿಮಗೆ ವ್ಯೂ ಕಾಣಿಸುತ್ತೆ. ಅದೆಲ್ಲ ಬೆಸ್ಟ್ ಪಾರ್ಟ್. ಅಯ್ಯೋ ಇನ್ನೇನು ಚೇರ್ ಬೆಸ್ಟ್ ಪಾರ್ಟ್ ಆಶಾ. ಬನ್ನಿ ಬನ್ನಿ ಬನ್ನಿ. ಬೆಡ್ರೂಮ್. ಇಲ್ಲಿ ಬೆಡ್ರೂಮ್ ಎಂಟ್ರಿ. ಸೊ ಇದು 270 ಡಿಗ್ರಿ ವ್ಯೂ ಅಂತೆ. ಸೊ ಇಲ್ಲೂ ಕೂಡ ಫುಲ್ ಓಪನ್, ಜಕ್ಕೂಸಿ. ಆಮೇಲೆ ಬೆಡ್ ದೊಡ್ಡದಾಗಿ ಇರಂಗಿದೆ ಚಿನ್ನು ಅಲ್ವಾ. ಬೆಡ್ ಟೆಸ್ಟ್ ಮಾಡ್ತೀಯಾ? ಎಸ್. ಇನ್ನು ಮಾತಾಡ. 芒果 TV 的你好，星期六更新啦！好六街奇幻之旅，王星月丁、诚心马伯骞，微博信任各出奇招，记得去看哦。ಏನು ಅರ್ಥ ಆಗ್ಲಿಲ್ಲ ಅಕ್ಕ, ನಿಜವಾಗ್ಲೂ ಏನು ಅರ್ಥ ಆಗ್ಲಿಲ್ಲ. ಗೊತ್ತಿಲ್ಲ. ಸಿರಿ ತರನಾ ಅದೇನು ಕ್ಯಾಮ್ರಾನಾ? ಏನು ಗೊತ್ತಿಲ್ಲ ಗುರು. ಕ್ಯಾಮ್ರಾ ಅಂತ ಇಟ್ಟಿರಲ್ಲ ರೂಮಲ್ಲಿ, ಏನು ಗೊತ್ತಿಲ್ಲ. ಅದು ಫಿಗರ್ ಔಟ್ ಮಾಡಬೇಕು. ಓಕೆ 18 ಅವರ್ ಜರ್ನಿಗಳ ನಂತರ ಕಿರಣ ಬೆಡ್ ಟೆಸ್ಟ್ ಬಂದಾದ್ಮೇಲೆ ಚಪ್ಪಲಿ ಬಿಟ್ಬಿಟ್ಟು ಚಪ್ಪಲಿ ಎದಳು ಮಮ್ಮ. ಟಯರ್ಡ್ ಆಗಿದ್ದಾರೆ ಆಕ್ಚುಲಿ ಕೈ ಕಾಲೆಲ್ಲ ಹಂಗೆ ರಿಲ್ಯಾಕ್ಸ್ ಮಾಡ್ಕೊಟ್ಟೋಯ್ತು. ತುಂಬಾನೇ ಟಯರ್ಡ್ ಆಗಿದೆ ಆಕ್ಚುಲಿ. ಏನು ಗೊತ್ತಾ, ಇವತ್ತು ಕ್ಲೌಡಿ ಕಾಣಿಸ್ತಾ ಇದೆ, ಅಷ್ಟು ಹ್ಯೂಮಿಡ್ ಇದೆ, ಫುಲ್ ಸ್ವೆಟ್ ಆಗ್ತಾ ಇದೀವಿ ಅಷ್ಟು. ಎರಡೂ ಕಡೆ AC ಇದ್ರು ಕೂಡ. ಸೊ ರೂಮ್ ಟೂರ್ನ ಫಿನಿಶ್ ಮಾಡೋಣ. ಇಲ್ಲಿಂದ ಹೋದ್ರೆ ಡೈರೆಕ್ಟ್ ಆಗಿ ಕಿರಣ ಮಲ್ಕೊಂಡು ಇನ್ನೊಂದು ದಬಾಕೋ. ಬಾತ್ರೂಮ್ ಫುಲ್ ಮಾರ್ಬಲ್ಸ್ ಅಲ್ಲಿ ಮಾಡ್ಬಿಟ್ಟವ್ರೆ. ಓಕೆ ಕಿರಣ್, ಇನ್ನೊಂದು ಅಬ್ಸರ್ವ್ ಮಾಡ್ತೀನಿ. ಇಷ್ಟು ದೊಡ್ಡದಿದ್ರು ನಿನಗೆ ಒಂಥರ ಲಕ್ಸುರಿ ಅನಿಸ್ತಾ ಇಲ್ವಾ? ಲಕ್ಸುರಿ ಅನಿಸ್ತಲ್ಲ. ಆಕ್ಚುಲಿ ಹೋಟೆಲ್ ರೂಮ್ ದೊಡ್ಡದಾಗಿದೆ, ಆದರೆ ನಿಮ್ಗೆ ಅದು ಇದು 4 ಸ್ಟಾರ್ ಹೋಟೆಲು. ಆ 4 ಸ್ಟಾರ್ ಫೀಲ್ ಬರ್ತಾಯಿಲ್ಲ ನಿಮಗೆ, ಲಕ್ಸುರಿ ಅನ್ನಿಸ್ತಲ್ಲ. ಅರೆ ಇದೇನು ಚಿನ್ನು, ಇದೇನು ತಾಳು ನಿಮಿಷ ಹತ್ಬೇಡು. ಏನು ಅಂತಾನೆ ಗೊತ್ತಾಯ್ತು. ಪ್ರೊಜೆಕ್ಟರ್ ಎಕ್ಸಾಕ್ಟ್ಲಿ. ಪ್ರೊಜೆಕ್ಟರ್ ಬರುತ್ತೆ ಆನ್ ಮಾಡಿದ್ರೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಓದಿದ್ದೆ ನಾನು. ನೋಡು ಕಿರಣ್ ಕ್ಯಾಮ್ರಾ ಇಟ್ಬಿಟ್ಟವ್ರ ಅಂತ ನಾವಿಬ್ರು. ನಾನು ಇದೇನು ಗುರು, ಚೈನಾದವರಲ್ಲ ಮದ್ವೆ ಕಳ್ಳದ ಮಕ್ಕಳು ಕ್ಯಾಮ್ರಾ ಇಟ್ಟವ್ರ ಅಂತ ಆಯ್ತು. ಚಿನ್ನು ಆನ್ ಆಗ್ತಾ ಐತೆ, ಲೈಟ್ ಎಲ್ಲ ಆಫ್ ಮಾಡಬೇಕು. ಎಕ್ಸಾಕ್ಟ್ಲಿ ಇಲ್ಲಿ ಪ್ರೊಜೆಕ್ಟರ್ ಬರುತ್ತೆ ಅಂತ ಇತ್ತು ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ ಬರ್ಲಿ ಆಮೇಲೆ ನೋಡೋಣ. ಫಿಗರ್ ಔಟ್ ಮಾಡ್ತೀರಿ. ಅದಕ್ಕೂ ಮುಂಚೆ ಬನ್ನಿ. ಫುಲ್ಲು ಮಾರ್ಬಲ್ಸಲ್ಲಿ ಮಾಡೋರೆ ಬಾತ್ರೂಮ್ನ ನೋಡಿ. ಇಲ್ಲಿ ಸ್ನಾನ ಮಾಡೋದು. ಆಮೇಲೆ ಕಾನ್ಸೆಪ್ಟ್ ಏನು ಗೊತ್ತಾ, ಯಾವಾಗಲೂ ಬಿಸಿನೀರು ಬರೋಲ್ಲ. ನಮ್ಮ ಗೀಸರ್ ಥರ ಆನ್ ಮಾಡಿಬಿಟ್ರೆ ಒಂದು 10 ನಿಮಿಷ ಬರ್ತದೆ, ಆಮೇಲೆ ಆಫ್ ಮಾಡಿಬಿಟ್ಟು ತಿರ್ಗಿ 1 ಅವರ್ ಕಾಯಬೇಕು. ಆಮೇಲೆ ಬಾತ್ರೂಮ್ ಬಂದುಬಿಟ್ಟು ಇಲ್ಲಿ ನೋಡಿ, ಜಾಪನೀಸ್ ಟಾಯ್ಲೆಟ್ ಥರ ಇದೆ. ಹೌದು, ಜಪಾನೀಸ್ ಟಾಯ್ಲೆಟ್. ಸೀಟ್ ಡ್ರೈಯರು, ಹೀಟರು, ಫ್ಲಶ್ಶು, ಸೆನ್ಸರು ಏನೇನೋ ಇದೆ ಗುರು. ಓಕೆ ಸುಮ್ಮನೆ ಹಾಕೋರೋ ವರ್ಕ್ ಆಯ್ತದ ಆ ಥರ. ಇಲ್ಲೇನೋ ಇದೆ ನೋಡಿ ಬಟನ್ಸು. ಆಮೇಲೆ ಇಲ್ಲಿ ಫುಲ್ ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಮಾರ್ಬಲ್. ಟಚ್ ಸ್ಕ್ರೀನು. ಇದು ಟಚ್ ಸ್ಕ್ರೀನೇ, ಚೆನ್ನಾಗಿದೆ. ಇಲ್ಲಿ ಮುಟ್ಟಿದ ಚಿನ್ನ ಆವಾಗಲೇ ಶಾಕ್ ಹೊಡೆದ್ಬಿಡ್ತು. ಹೌದಾ? ಅನ್ಸುತ್ತೆ. ಇದು ಟಚ್ ಸ್ಕ್ರೀನ್ ಫುಲ್ಲು. ಫ್ಯಾನು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಟಬ್ ನೋಡೇ ಇಲ್ಲ ನಾನು. ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಬನ್ನಿ ತೋರಿಸ್ತೀನಿ ಹಳೇದು ಅಂತ. ನೋಡಿ ಇಲ್ಲೆಲ್ಲ ಫುಲ್ ಗಲೀಜು ಅಲ್ವಾ? ಅದೇ ಲಕ್ಸುರಿ ಫೀಲ್ ಆಗ್ತಿಲ್ಲ. ಆದರೆ ಅದೇ ಲಕ್ಸುರಿ ಫೀಲ್ ಕೊಡ್ತಾಯಿಲ್ಲ ನಮಗೆ. ಶಾಂಪು, ಶವರ್ ಜೆಲ್ಲು ಎಲ್ಲ ಕೊಟ್ಬಿಟ್ಟಿದ್ದಾರೆ ಸ್ನಾನಕ್ಕೆ. ಅದೇ ಚೆನ್ನಾಗಿದೆ. ಚಿನ್ನು ಇಲ್ಲೂ ಒಂದಿದೆಯಾ ರೂಮು? ಇಲ್ಲ ಎಂಟ್ರಿನೇ ಅದು. ಇದೇನು ಗುರು ಬಾಲ್ಕನಿ ಗಿಲ್ಕನಿ ಕೊಟ್ಟವ್ರ ಅಂತ ನೋಡ್ತಾ ಇದ್ದೆ. ಕರೆಕ್ಟ್ ಅಲ್ವಾ? ಅಷ್ಟೇ ಜಕ್ಕೂಸಿ ಏನು ಪುಡ್ದಾಗಿ ಸಕ್ಕದಾಗಿದೆ. ಸೊ ಕ್ಯೂಟ್ ಆಗಿದೆ ಅಲ್ವಾ ಮಾತ್ರ ಜಕ್ಕೂಸಿ. ಅದೇನು ಗೊತ್ತಾ, ಗೀಸರು ಜಾಸ್ತಿ ನೀರಿರಲ್ಲ. ಆಮೇಲೆ ಇಟ್ಟವ್ರೆ ಏನೋ ಡಿಸ್ಪೋಸಬಲ್ ಬಾತ್ ಟಬ್ ಕವರ್ ಅಂತ. ಡಿಸ್ಪೋಸಬಲ್ ಬಾತ್ ಟಬ್ ಕವರ್ ಮೋಸ್ಟ್ಲಿ ಇದ್ರೊಳಗೆ ಹಾಕೊಂಡು ಸ್ನಾನ ಮಾಡಬೇಕಾ ಏನೋ ಗೊತ್ತಿಲ್ಲ ಚಿನ್ನು. ಕಸದ ಥರ ಎಲ್ಲ ಕಡೆ ನೋಡಿದ್ರೆ ನಿಮಗೆ ಸ್ಕೈ ಸ್ಕ್ರೇಪರ್ಸ್. ಅದು ನದಿ ಕಿರಣಲ್ಲಿ ಕಾಣಿಸ್ತಾ ಇದೆಯಾ? ಕ್ಲೌಡಿ ಇರೋದ ಕಾಣಿಸ್ತಾ ಇಲ್ಲ. ರಿವರ್ ಅದು. ನಾವು ಆ ರೋಡ್ ಮೇಲೆ ಬಂದಿದ್ದು, ಇವಾಗ ಅಲ್ಲಿಂದನೇ ಬಂದಿದ್ದು ಅಲ್ವಾ? ಫುಲ್ ಕಿಟಕಿ ತೆಗಿಯಕ್ಕೆ ಆಗ್ತಾಯಿಲ್ಲ, ಇಷ್ಟೇ ಸ್ವಲ್ಪ. ಅದು ಹಿಂಗೂ ವ್ಯೂ ಇದೆ. ಆಮೇಲೆ ಹಿಂಗೆ ತಿರುಗಿಸಿದ್ರೆ ನೋಡಿ, ಇಲ್ಲಿಂದನೂ ವ್ಯೂ ಇದೆ ನಿಮಗೆ. ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಚಿನ್ನು, ಅದು ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ. ಇವರು ಚೈನಾ ಅವ್ರದ್ದು, ಈ ಸಿಟಿದು. ಆಮೇಲೆ ಏನೇನು ಅಪಾರ್ಟ್ಮೆಂಟ್ಗಳವೆ ಗುರು. ಒಂದು ನಿಮಿಷ ಹಿಂಗೆ ತಿರುಗಿಸ್ಬಿಡ್ತೀನಿ. ಹಿಂಗೆ ತೋರಿಸ್ತೀನಿ ನೋಡಿ. ಎಲ್ಲ ಕಡೆ ಬರೀ ಅಪಾರ್ಟ್ಮೆಂಟ್ಗಳು. ಆದರೆ ಮಾಡರ್ನೈಸ್ಡ್ ಆಗಿದೆ ಕಿರಣ್. ನನಗಂತೂ ಗೊತ್ತೇ ತುಂಬ. ಆ್ಯಕ್ಚುಲಿ ಎಲ್ಲ ಟಚ್ ಸ್ಕ್ರೀನ್ಗಳು. AC ಇಂದ ಹಿಡಿದು AC ನಾರ್ಮಲ್ ಇವಾಗ, ಬಟ್ ಲೈಟಿಂದ ನಾನು ಫಸ್ಟ್ ಟೈಮ್ ನೋಡಿದ್ದು. ನೋಡು
ಫುಲ್ ಟಚ್ ಸ್ಕ್ರೀನ್ ಲೈಟ್ ಅಲ್ವಾ, ಟಚ್ ಸ್ಕ್ರೀನ್ ಲೈಟು, ಎ ಸಿ, ಇದು ಏನೋ ಕೆಳಗಡೆ ಇದೇನಿದು, ಓ ಬೆಡ್ ಕೆಳಗಡೆ ಲೈಟ್, ಬೆಡ್ ಕೆಳಗಡೆ ಲೈಟ್. ಇದು ಬಂದ್ಬಿಟ್ಟು ಯಾನ್ಮಾನ್ 270 ಡಿಗ್ರಿ ವ್ಯೂ ರೂಮ್ ಅಂತ. ಒಂದು ನೈಟ್ಗೆ ಎಷ್ಟಿರ್ಬೋದು ಹೇಳಿ? ಇದಕ್ಕೆ ನೀವೇ ಶಾಕ್ ಆಗಿಬಿಡ್ತೀರಾ. 2800 ರೂಪಾಯಿ ಅಷ್ಟೇ. 2800 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಎಲ್ಲ ಸೇರಿಸಿ ಒಂದು ನೈಟ್ಗೆ 3000 ರೂಪಾಯಿ. ಇದಕ್ಕೆ ನಾವಿಲ್ಲಿ 5 ದಿನ ಇರ್ತೀವಿ, 5 ದಿನಕ್ಕೆ 15,000 ರೂಪಾಯಿ ಕೊಟ್ಟಿದ್ದೀವಿ 5 ನೈಟ್ಸ್ಗೆ. ಕಮ್ಮಿನೇ ಅಲ್ವಾ? ಪರವಾಗಿಲ್ಲ ಚಿನ್ನು, ಎಲ್ಲಿ ಸಿಗುತ್ತೆ ಈ ಥರ ಎಲ್ಲ ಫೆಸಿಲಿಟೀಸ್ 3000 ರೂಪಾಯಿಗೆ? ಆಯ್ತು, ಇವಾಗ ಪ್ರೊಜೆಕ್ಟ್ರೆ ಟ್ರೈ ಮಾಡ್ತೀನಿ ತಾಳಿ, ಒಂದು ನಿಮಿಷ ನೋಡೋಣ. ಯಾವ ಫಿಲಮ್ ಆಗ್ತೀಯಮ್ಮ? ಇದು ಬಂಗಾರದ ಮನುಷ್ಯ. ಇದು ಪ್ರೊಜೆಕ್ಟ್ ಇಲ್ಲಿ ಆನ್ ಆಗುತ್ತಿದ್ದು. ಅದು ಕನೆಕ್ಟ್ ಮಾಡೋದಂಗೆ? ಇಲ್ಲ, ಅದು ಆಟೋಮೆಟಿಕ್. ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ಪ್ರೊಜೆಕ್ಟ್ ಇದಾಗುತ್ತೆ. ಅಲ್ಲ, ಫಿಲಮ್ ಕನೆಕ್ಟ್ಗೆ ವೈಫೈ ನೋಡಬೇಕು. ಓ, ಏನು ಗೊತ್ತಾ, ಇಲ್ಲಿ ಇನ್ನೊಂದು ವಿ ಚಾಟ್ ಅಲ್ಲಿ ನಂಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ ಎಲ್ಲ ಹುಡುಗಿ. ಸೊ ಪಾಸ್ವರ್ಡ್ ಇನ್ಫಾರ್ಮೇಶನ್ ವಿ ಚಾಟ್ ಅಷ್ಟೇ ಕಮ್ಯುನಿಕೇಟ್ ಮಾಡೋದು ಇವರು. ವಾಟ್ಸಪ್ ಅಲ್ಲ, ವಾಟ್ಸಪ್ ಅಲ್ಲ, ವಿ ಚಾಟ್ ಇಲ್ಲಿ ಯೂಸ್ ಮಾಡೋದು ಇವರು. ಡಿಸ್ಪ್ಲೇ ಆಯ್ತು ನೋಡ್ಚಿನು. ಓಕೆ, ಅದು ಬರೀ ಇಷ್ಟು ನೋಡೋದಾ? ಫಿಲಮ್ ಹೆಂಗೆ ನೋಡೋದು? ಏಯ್, ನೈಟ್ ಚೆನ್ನಾಗಿ ಕಾಣಿಸುತ್ತೆ. ಈ ಫುಲ್ ಲೈಟ್ ಅಪ್ ಆಗುತ್ತಲ್ಲ ಹಿಂದೆ ಎಲ್ಲ, ಫುಲ್ ಹಿಂದ್ಗಡೆ ಲೈಟ್ ಬರ್ತದೆ. ಆಯ್ತು, ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ನಾನು ಅವಲೇ ಅದನ್ನ ಮುಟ್ಟು ಅಲ್ಲಾಡ್ಸಿದ್ನಲ್ಲ, ಚೇಂಜ್ ಆಗೋಯ್ತು ಪೊಸಿಷನ್ ಅನ್ನೋದು. ದೇವ್ರೆ. ಒಂದು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ಕೆಳಗಡೆ ಊಟ ಗೀಟ ತಿನ್ಕೊಂಡು ಆಮೇಲೆ ಬಂದು ನೈಟ್ ವ್ಯೂ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಇವಾಗ ಸದ್ಯಕ್ಕೆ 3 hours later. ಆಯ್ತು, ಬಂದು ಕಿರಣ ಒಂದು ಕೋಳಿನಿದೆ ಮಾಡ್ದ. ನಾವು ಒಳ್ಳೆ ಶವರ್ ತಗೊಂಡು ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಊಟ ಮಾಡಕ್ಕೆ ಹೋಗ್ಬೇಕಾದ್ರೆ ಇನ್ನು ಹಿಂದೆ ನೋಡ್ತಾರೆ ಅಜಿತ್ ಅದಂದ್ರೆ ಆಟ ಆಡ್ತಾರೆ. ಏನಪ್ಪ ಅಂದರೆ ಚೈನಾದಲ್ಲಿ ಹೆಲ್ತ್ಗೆ, ಫಿಸಿಕಲ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. 8:30 ಟೈಮ್ ಇವಾಗ, ರಾತ್ರಿ 8:30 ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡಿ ಇವಾಗ ಶಟಲ್ ಕಾಕ್ನ ಅವರು ಅಲ್ವಾ. ಇಡೀ ಸಿಟಿ ನೋಡಿ ಫುಲ್ಲು ಲೈಟಲ್ಲಿ ಜಗ್ಮಗ ಅನ್ಸೋದು. ಏನೋ ಒಂಥರ ಡಿಫ್ರೆಂಟ್ ವೈಬು. ಇವರೆಲ್ಲ ಇಲ್ಲಿ ಕೂತ್ಕೊಂಡು, ಇವರೆಲ್ಲ ಡೆಲಿವರಿ ಅವ್ರ ಬಾಯ್ಸು. ಹೌದು. ಆಮೇಲೆ ಅಲ್ಲಿ ಕಾಯ್ತಾರೆ ನೋಡಿ ಟ್ಯಾಕ್ಸಿ ಅವರು, ಡೆಲಿವರಿ ಅವರು ಎಲ್ಲ ಇಲ್ಲೇ ಕೂತ್ಕೊಂಡವ್ರೆ. ನಮ್ದು ಹೋಟ್ಲು ರೂಮ್ ಎಷ್ಟು ದೊಡ್ಡದೇ ಚಿನ್ನ ಬಿಲ್ಡಿಂಗ್ ಅದು ಲೈಟಲ್ಲಿ. ನಡೀರಿ ಇವಾಗ ಹಂಗೆ ಒಂದು ಸ್ವಲ್ಪ ಹಿಂಗೊಂದು ರೌಂಡ್ ಹೊಡ್ಕೊಂಡ್ ಬರೋಣ, ಬನ್ನಿ ಹಿಂಗೆ ಮುಂದೆ ಹೋಗೋಣ. ಸುಮ್ಮನೆ ಕ್ಯಾಶುವಲ್ ಸ್ಟಾಲ್ ಇವತ್ತು ರಾತ್ರಿ. ತರಕಾರಿ, ಐಸ್ ಕ್ರೀಮ್ ಎಲ್ಲ ಏನೇನೋ ಮಾಡ್ತಾವ್ರೆ. ಸ್ಟ್ರೀಟ್ ಫುಡ್ ತಿನ್ನಲ್ಲ. ಇಲ್ಲ, ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ ನೋಡು. ಮಾಂಸ ಬೇಡ ಅಣ್ಣ, ನಮಸ್ಕಾರ ಹೊಡೆದ್ಬಿಟ್ಟೆ. ಮಾಂಸ ಅಲ್ಲ ಚಿನ್ನು, ಇದು ಇಲ್ಲ ಮಾಂಸನೇ. ಅಲ್ಲಿ ಕಡೆ ಮಾಂಸ ಇದೆ. ಮಾಂಸ ಎಲ್ಲ ತರ ಹಣ್ಣುಗಳು ಇಟ್ಕೊಂಡವ್ರೆ ಚೆನ್ನಾಗಿ. ಹಣ್ಣುಗಳು, ತರಕಾರಿ, ಮಾಂಸ ಏನೇನೋ ಮಾಡ್ತಾವ್ರೆ. ಇಲ್ಲೂ ಮಾಂಸನೇ. ಮಾಂಸವೋ ಆವಾಗಿಂದ ಈ ಲೇಡಿ ನೋಡ್ತಾ ಇದೀನಲ್ಲ, ಕ್ಲೀನ್ ಮಾಡ್ಕೊಂಡು ಹೋಗ್ತಾನೆ ಅವ್ರೆ. ರಾತ್ರಿ ಇವಾಗ ಟೈಮ್ 9 ಗಂಟೆಗೂ ಕ್ಲೀನರ್ಸ್ ಇದಾರಲ್ಲ ಚಿನ್ನು. ಕೈ ಮೇಲೆ ಹಾಕೊಂಡಿದ್ರು, ಲೈಟ್ ಹಾಕೊಂಡಿದ್ರು. ರಾತ್ರಿ ಟೈಮ್ ಈಗ 9 ಗಂಟೆ 9:15 ಇನ್ನೂ ಕ್ಲೀನ್ ಮಾಡ್ಕೊಂಡು ಹೋಗ್ತಾನೆ ಅವ್ರೆ ನೋಡಿ. ಪಾಪ ಅಮ್ಮ, ವಯಸ್ಸಾದವ್ರು ಜಾಸ್ತಿ ಈ ಥರ ಕ್ಲೀನಿಂಗ್ ಇಟ್ಕೊಂಡಿರೋದು ಅಲ್ವಾ. 9 ಗಂಟೆಗೆ ಏನು ಕೆಲಸ ಗುರು? ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸುತ್ತೆ ಚೈನಾದವರು. ಅದಕ್ಕೆ ನೋಡು ಎಷ್ಟು ಕ್ಲೀನ್ ಆಗಿರೋದು. ಫುಟ್ಪಾತು, ರೋಡೆಲ್ಲ ಎಷ್ಟು ಕ್ಲೀನ್ ಆಗಿದೆ. ಗಲೀಜ್ ಆಗಲ್ಲ ಅಂತಲ್ಲ, ಹಂಗೆ ಕ್ಲೀನ್ ಮಾಡೋರು ಇರ್ತಾರೆ, ಮ್ಯಾನ್ ಪವರು. ನಮ್ಮಲ್ಲೂ ಇರ್ತಾರಲ್ಲ ಪೌರ ಕಾರ್ಮಿಕರು, 50 ಜನಕ್ಕೆ ಕೆಲಸ ತೊಗೊಂಡಿರ್ತಾರೆ. ಆದರೆ 15 ಜನ ತೊಗೊಂಡಿರ್ತಾರೆ ಕೆಲಸಕ್ಕಷ್ಟೇ. ಅಲ್ಲೇ ದುಡ್ಡು ಹೊಡ್ಬಿಟ್ಟಿರ್ತಾರೆ ಪೌರ ಕಾರ್ಮಿಕರದು. ಮಕ್ಳು ಕರ್ಕೊಂಬಂದು ಆಟ ಆಡ್ತಾರೆ ನೋಡಿ, ಎಲ್ಲ ಅಮ್ಮಂದ್ರೆ ಕರ್ಕೊಂಬಂದು ಮಕ್ಳೇನ ಗುಡ್ಡೆ ಹಾಕೊಂಡು ಗೇಮ್ಸ್ ಆಡಿಸ್ತಾರೆ. ಅದು ಅಲ್ಲ, ಬಿಲ್ಡಿಂಗ್ ಗೇಮ್ಸು ಏನೇನೋ ಆಡಿಸ್ತಾರೆ ಗುರು ಚೆನ್ನಾಗಿ. ಇವ್ರು ಅಕ್ಕಪಕ್ಕ ಕಮ್ಯುನಿಟಿಲಿರೋ ಮಕ್ಳುಗಳು ಅನಿಸುತ್ತೆ, ಇಟ್ಬಿಟ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಇಲ್ಲಿ ಬಂದು ರಿಜಿಸ್ಟರ್ ಆಗಿಬಿಟ್ಟು ಫುಲ್ ಒಂಥರ ಚೆನ್ನಾಗಿದೆ ಗುರು. ಏನೋ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಅಲ್ಲಿ ನೋಡಿದ್ರೆ ಮಕ್ಳುಗಳು ಸ್ವಲ್ಪ ಜನ ಶಟ್ಲಕ್ ಹಾಕಿ ಆಡ್ತಾವ್ರೆ, ಇನ್ನೊಂದು ಸ್ವಲ್ಪ ಜನ ಇಲ್ಲಿ ಓತ್ಲಾ ಹೊಡಿತಾವ್ರೆ ಕೂತ್ಕೊಂಡು. ಇಲ್ಲೊಂದು ಸ್ವಲ್ಪ ಜನ ಮಕ್ಳುಗಳು ಆಟ ಆಡ್ತಾವ್ರೆ. ಇಲ್ಲಿ ಅಕ್ಕಪಕ್ಕ ಮನೆಯವರ ಇವರು ಯಾರು ಅಂತಾನೆ ಗೊತ್ತಿಲ್ಲ ಗುರು. ಬಿಲ್ಡಿಂಗ್ ಫುಲ್ ಜಗಮಗಾಯಿಸ್ತದೆ, ಪಗೋಡ ಅನ್ನೋದು. ಎಲ್ಲ ಕಾಣಿಸುತ್ತೆ. ಎಲ್ಲ ರಿಲ್ಯಾಕ್ಸ್ ಹಾಕೊಂಡು ಆರಾಮಾಗಿ ಕೂತವ್ರೆ. ಬಟ್ಟೆ ಹಾಕೊಂಡು ಹೋಗ್ತಾರಲ್ಲ, ಅದು ಟ್ರೆಡಿಷನಲ್ ಚೈನೀಸ್ ಬಟ್ಟೆ ಚಿನ್ನು. ಯಾವುದು? ಡ್ರೆಸ್ ಹಾಕೊಂಡು ಹೋಗ್ತಾರೆ ಹುಡುಗಿನ ಹುಡುಗಿ. ಟ್ರೆಡಿಷನಲ್ ಚೈನೀಸ್ ಬಟ್ಟೆ ಹಾಕೊಂಡು ಓಕೆ. ಇಲ್ಲಿ ಏನಪ್ಪ ಅಂತಂದ್ರೆ 7-11 ತರ ಕಾನ್ಸೆಪ್ಟ್ ಅಲ್ಲಿ 24 hours ಸೂಪರ್ ಮಾರ್ಕೆಟ್ ಓಪನ್ ಆಗಿರುತ್ತೆ. ಸೊ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ಗಳಾಗಿರ್ಬೋದು, ಮತ್ತು ಆ ಥರ ಚಿಕ್ಕ ಅಂಗಡಿಗಳಾಗಿರ್ಬೋದು, ಆ ಥರ ಓಪನ್ ಆಗಿರುತ್ತೆ ಅಲ್ವಾ. ಅದು ಸೂಪರ್ ಮಾರ್ಕೆಟ್. ಅದು 24 hours ಅಲ್ಲ, ಚೈನಾ ಮಾರ್ಕೆಟ್ ಅಂತಾರಲ್ಲ, ಚೈನಾ ಸೂಪರ್ ಮಾರ್ಕೆಟ್ಗೆ ಬಂದ್ಬಿಟ್ಟಿದ್ದೀವಿ. ಓಹೋ, ಹಣ್ಣುಗಳು ನೋಡಿ ಚಿನ್ನು ಹೆಂಗಿಟ್ಟವ್ರೆ. ನೀರಿನ ಬಾಟ್ಲು, ಹಣ್ಣುಗಳು, ಪ್ರೈಸ್ಗಳು ನಮಗೆಲ್ಲ ಗೊತ್ತಾಗಲ್ಲ. ಚೆನ್ನಾಗಿದೆ ಫ್ರೂಟ್ಸ್ ಇದು.
ಮಾವಿನ ಹಣ್ಣು ಎಲ್ಲ ಕಮ್ಮಿ ಚಿನ್ನು. ಮಾವಿನ ಹಣ್ಣು ಬರೀ 200 ರೂಪಾಯಿ ಚಿನ್ನು, ಅರ್ಧ kg. ಇಷ್ಟು ಮೊಟ್ಟೆಗೆ 200 ರೂಪಾಯಿ. ಏನೋ ನಮ್ಮ ಮಾಂಸ ಗಿಂಸ ಎಲ್ಲ ಇಟ್ಟಿರ್ತಾರೆ ಅದಕ್ಕೆ. ಓಹೋ ಏನಿದು ಒಂದು ಮೊಟ್ಟೆಗ ಗೊತ್ತಾಯ್ತಾನೆ ಇಲ್ಲ, ಒಂದು ಮೊಟ್ಟೆಗ ಎಷ್ಟು ಮೊಟ್ಟೆಗೆ ಅಂತ ನನಗೆ. ಹಾಂ ಎಲ್ಲೈತೆ ಚಪ್ಪಲಿನೂ ಐತಾ ಇಲ್ಲಿ? ಓ ನಾನು ಚಪ್ಪಲಿ ಬೇಕು ಅಂತಿದೆ. ಯಾವುದು ಅರ್ಧೋಗಿರೋ ಚಪ್ಪಲಿ ಹಾಕೊಂಡು ತಿರುಗಾಡ್ತಾ ಇದ್ದೀನಿ ನೋಡಿ. ಈ ಥರ ಚಪ್ಪಲಿನ, ಈ ಥರ ಚಪ್ಪಲಿ ಅಷ್ಟೊಂದು ಇಷ್ಟ ಇಲ್ಲ. ಇದು ಮನೆಗೆ ಹಾಕೋ ಚಪ್ಪಲಿಗಳು ಇವೆಲ್ಲ. ಹಾಂ ಪುಟಾಣಿ ಮಾರ್ಕೆಟು ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ಎಲ್ಲ ರೇಟು ಕಮ್ಮಿ. ಇದು ಬಂದ್ಬಿಟ್ಟು 250 ರೂಪಾಯಿ ಶಾಂಪು, ಹೆಡ್ ಆ್ಯಂಡ್ ಶೋಲ್ಡರ್ಸು. ನಮ್ಮ ಇಂಡಿಯಲ್ಲಿ ಸಿಗೋ ಶಾಂಪೂನೇ. ಹಣ್ಣುಗಳು ನೋಡಿದೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ. ಒಂದಾದರೂ ನಿನ್ಗೆ ಹಾಳಾಗಿರೋ ಹಣ್ಣು ಕಾಣಿಸ್ತಾ ಇದೆಯಾ? 100 ರೂಪಾಯಿ 1 kg, 500 ಗ್ರಾಮು ಅರ್ಧ kg 100 ರೂಪಾಯಿ ಆಪಲ್ ಇದೆಯಾ? ಚೆನ್ನಾಗಿದೆ. 6.5 ಸ್ವಲ್ಪ ಇದಾಗಿದೆ 4.5 ಅಲ್ವಾ? 6.5 ಅಂದರೆ ಇದು 60 ರೂಪಾಯಿ, ಇದು 50 ರೂಪಾಯಿ, ಇದು 40 ರೂಪಾಯಿ, ಇದು 350 ರೂಪಾಯಿ, 35 ರೂಪಾಯಿ. ಸೂಪರ್ ಮಾರ್ಕೆಟ್, ಲೋಕಲ್ ಸೂಪರ್ ಮಾರ್ಕೆಟ್ ಸದ್ಯಕ್ಕೆ ಹಿಂಗೆ ತೋರಿಸಿದ್ದು ಅಷ್ಟೇ ನಾವು ನಿಮಗೆ. ಆಮೇಲೆ ಕರ್ಕೊಂಬಂದು ತಿರ್ಗಾ ಇನ್ನೂ ಒಂದು ಸ್ವಲ್ಪ ತೋರಿಸ್ತೀವಿ ದೊಡ್ಡ ಸೂಪರ್ ಮಾರ್ಕೆಟ್ಗಳಿಗೆಲ್ಲ ಹೋಗಿ. ಏನು ಗೊತ್ತೇ ಆಗ್ತಾಯಿಲ್ಲ ಅಲ್ಲ, ಏನು ಗೊತ್ತೇ ಆಗ್ತಾಯಿಲ್ಲ ಏನದು ಅಂತ. ಏನೇನೋ ಇಟ್ಟವ್ರೆ ಗುರು. ಒಂದು ಸ್ಕ್ವೇರ್ ಅಲ್ಲಿ ಹೆಂಗಂತ ಕಿರಣ, ಸ್ಕ್ವೇರ್ ಫುಲ್ ಸ್ಟ್ರೀಟ್ ಫುಡ್ ಎಲ್ಲಿ ಬೇಕಾದ್ರೆ ತಗೊಂಡು ಕುತ್ಕೊಂಡು ತಿನ್ಬಹುದು. ಕೋಳಿ ಕಾಲ, ಅದು ಏನದು ಕೋಳಿ ಕಾಲೆ ಚೆನ್ನಾಗಿದೆ ಚಿನ್ನು. ಆದರೆ ರೆಸ್ಟೋರೆಂಟ್ ಒಳಗಡೆ ನೋಡ್ದಾ ಎಲ್ಲ ಕಡೆನೂ ಚೆನ್ನಾಗಿದೆ. ಎಲ್ಲರೂ ಒಂದು ಕಡೆ ಕುತ್ಕೊಂಡು ತಿನ್ನೋಣ. ಏನೇನೋ ಇದೆ, ಟ್ರಾನ್ಸ್ಲೇಟ್ ಮಾಡಬೇಕಷ್ಟೇ. ಆದರೆ ನಾವು ಕಿರಣ ಹುಡುಕ್ತದ್ವಿ ಏನಪ್ಪ ತಿನ್ನೋದು ಅಂತ. ಅವ್ನು ಕರ್ಕೊಂಬಂದು ಕೂರಿಸ್ದ. ಸೊ ಇದ್ರೊಳಗೆ ಎಷ್ಟೊಂದು ಐಟಮ್ ಇತ್ತು. ನಾವು ಚಿಕನ್ನ ಹುಡುಕ್ಬಿಟ್ಟು ಟಿಕ್ ಮಾಡ್ಕಿ ಕೊಟ್ಟಿದ್ದೀವಿ. ಮೇ ಬಿ ಗ್ರಿಲ್ ಅನ್ಸುತ್ತೆ. ನಾನು ಏನು ಮಾಡ್ತಿದ್ದೆ, ಇಲ್ಲಿ ಸೀಡ್ಸ್ ಇಟ್ಟಿದ್ರು ಗೊತ್ತಾ, ತಿಂದ್ಬಿಟ್ಟು ಇಲ್ಲಿ ಆಗ್ತಾ ಇದೆ ಚಿನ್ನನು ಸಿಪ್ಪೆನ. ಬಟ್ ನೋಡಿ ಹಂಗೆ ಅಲ್ಲಿ ಎಲ್ಲ ಆಗ್ತಾರೆ, ಅವರೆಲ್ಲ ಕೆಳಗಡೆ ಆಗ್ತಾ ಇದ್ದಾರೆ. ಸೊ ಒಂದು ದೇಶದ್ದು ನಾವು ಅವ್ರಿಗೆ ಬೈಬಾರ್ದು. ಹೊಸಬ್ರು ಬಂದವ್ರು ನಾವು ಏನು ಮಾಡ್ತೀವೋ ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಹಂಗೆ ನಮ್ಮ ಕರ್ನಾಟಕಕ್ಕೆ ಯಾರು ಕನ್ನಡದವ್ರು ಬಂದು ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಕನ್ನಡದಲ್ಲೇ ಮಾತಾಡ್ತಾರೆ. ಸೊ ನೋಡಿ ಅವ್ರು ಅಲ್ಲಿ ಬಿಸಾಕ್ತಾ ಇದ್ರು ಕೆಳಗಡೆ, ನಾವಿಲ್ಲಿ ಮೇಲ್ಗಡೆ ಹಾಕ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಆಮೇಲೆ ಇದು ಲೋಕಲ್ ಬಿಯರ್, ಇದು ಚಾಂಗ್ ಕ್ವಿಂಗ್ ಅಂತ ಇವ್ರದ್ದು ಲೋಕಲ್ ಬಿಯರ್. ಇದು ಈ ದೇಶದವ್ರದ್ದು ಸ್ಟ್ರಾಂಗ್ ಇಲ್ಲ. ಆಮೇಲೆ ಇವ್ರ ಬಿಯರ್ನ ಈ ಥರ ನೋಡಿ, ಈ ಥರ ಗ್ಲಾಸಲ್ಲಿ ಕುಡಿಯೋದು ಇವರು, ಪುಟಾಣಿ ಗ್ಲಾಸಲ್ಲಿ. ಇವ್ರ ದೇಶ ಇರೋದು ಕಲ್ಚರ್ಗೆ ನಾವು ಓಕೆ ಅಂತ ಹೋಗ್ತಾ ಇರಬೇಕು. ಏನು ಆಶಾ ಇದು ಹಿಂಗೆ ಕೊಟ್ಟವ್ರೆ? ಕಿರಣ ಪೆಪ್ಪರ್ ಚಿಕನ್ ಅಂತ ಹೇಳಿದ್ವಾ, ಬರೀ ಮೆಣಸಿನ್ಕಾಯಿ ಹಾಕೊಟ್ಟವ್ರು ಚಿನ್ನು ಇದ್ರೊಳಗೆ. ಇದು ಪೆಪ್ಪರ್ ಅಲ್ಲ ಅನ್ಸುತ್ತೆ, ಇದು ಇನ್ನೊಂದು ಯಾಮನಕ ಚಿಕನ್ ಅಂತ ಇದೆ ಅಲ್ಲ, ಅದನ್ಸುತ್ತೆ. ಇನ್ನೊಂದು ಬಂತು ನೋಡು. ಓ ಇದೇನೋ ಚೆನ್ನಾಗಿದೆ ಚಿನ್ನು. ಚಿನ್ನು ಏನು ಇಷ್ಟೊಂದು ಆರ್ಡರ್ ಮಾಡ್ಬಿಟ್ಟಿದ್ದೀವಿ. ಓ ಅಕ್ಕ ಮೂಚೋ ಅಕ್ಕ, ತುಂಬಾ ಜಾಸ್ತಿ. ಇಬ್ರು ತಿನ್ನ ಆಟೋನ ಇದು ಚಿನ್ನು. ಚಿನ್ನು ಏನಿದು ಇಷ್ಟೊಂದು ಕೊಟ್ಟವ್ರೆ? ಮೆಣಸಿನ್ಕಾಯಿ ತುಂಬಿಸೋ ಚಿನ್ನು. ಗ್ರೀನ್ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಇದು ಗ್ರೀನ್ ಮೆಣಸಿನ್ಕಾಯಿ, ಇದು ಕೆಂಪು ಮೆಣಸಿನ್ಕಾಯಿ. ಯಪ್ಪ ಅಲ್ವಾ? ಚಿಕನ್ ಹಿಂಗ್ ಮಾಡಿದ್ರೆ ನೋಡು, ಚಿಕ್ಕ ಪಕೋಡ ತರ ಇದೆ ಅಲ್ವಾ? ಆಮೇಲೆ ಫುಲ್ಲು ಇದು ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಉಳಿದ್ಬಿಟ್ಟವ್ರೆ. ಚಿನ್ನು ಕೆಂಪು ಮೆಣಸಿನ್ಕಾಯಿ ಮಸಾಲ ಹಾಕ್ಬಿಟ್ಟು ಉಳಿದ್ಬಿಟ್ಟಿದ್ದಾಳೆ ಚಿಕನ್ಗೆ, ಖಾರ ಹತ್ಕೊಂಡ್ಬಿಟ್ಟಿದೆ. ಇಲ್ಲೇನು ಮಾಡ್ಬಿಟ್ಟಿದ್ದಾರೆ, ಗ್ರೀನ್ ಮೆಣಸಿನ್ಕಾಯಿ, ಇದು ನಮ್ಮದು ಹಸಿರು ಮೆಣಸಿನ್ಕಾಯಿ ಮತ್ತು ಮಸಾಲೆ ಹಾಕ್ಬಿಟ್ಟು ಹೊಡೆದ್ಬಿಟ್ಟವ್ರು ಫುಲ್ಲು. ಚಿಲ್ಲಿ ಚಿಕನ್ ಥರ. ಚಿಲ್ಲಿ ಚಿಕನ್ ಥರ. ಒಂದು ಚಪಾತಿ ಗಿಪಾತಿ ಕೊಡೋಕೆ ಹೇಳಿ ಚಿನ್ನು, ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಇದೆಷ್ಟು ಗೊತ್ತಾ ಪ್ರೈಸು? ಇದು ಬಂದ್ಬಿಟ್ಟು 500 ರೂಪಾಯಿ, ಇದು ಬಂದ್ಬಿಟ್ಟು 500 ರೂಪಾಯಿ ಅಷ್ಟೇ. ನಾವೇನಪ್ಪ ಎಷ್ಟೊಂದು ಕಾಸ್ಟ್ಲಿ ಅನ್ಕೊಂಡ್ವಿ, ಎಷ್ಟೊಂದು ಕಾಸ್ಟ್ಲಿ ಇರಲ್ವಲ್ಲ ಅಂತ. ಬಟ್ ಕ್ವಾಂಟಿಟಿ ನೋಡಿದ್ರೆ 4 ಜನ ತಿನ್ನೋದು, ಆರಾಮಾಗಿ ತಿನ್ಬೋದು. ಓ ಎಣ್ಣೆ ಹೊಡಿಯೋರು ಕೊಟ್ಬಿಟ್ರೆ ಇದನ್ನ ಮಜಾ ಮಾಡ್ಕೊಂಡು ತಿಂತಾರೆ. ಸೂಪರ್ ಆಗಿದೆ. ಏನೂ ಇಲ್ಲ, ಚಪಾತಿ ದೋಸೆ ಕೊಡ್ತಾರ ಕೇಳು. ಏನೂ ಇಲ್ಲ ನೆಂಚ್ಕೊಳಕ್ಕೆ, ಖಾರ ತಿಂತೀವಿ. ಚಿನ್ನು ಏನು ಚಿನ್ನು ಎಲ್ಲ ಫುಲ್ ತಿನ್ಬಿಟ್ಟಿದ್ಯಾ? ಅವ್ರು ಹೆಂಗೆ ಕೊಟ್ಟರು ಹಂಗೆ ಐತೆ ತಟ್ಟೆ. ಟಿಶ್ಯೂ ಪೇಪರ್ ಬರ್ದಾಗುತ್ತೆ. ಏನು ತಿನ್ನಕ್ಕಾಗಿಲ್ಲ. ಚಿಕನ್ ಎಲ್ಲ ಹಾಕೊಂತಿದ್ವಿ, ಇದ್ರೊಳಗೆ ಅಷ್ಟೇ ಚಿಕನ್ ಎಲ್ಲ ಹಾಕೊಂತಿದ್ವಿ. ಅವ್ರು ಅರ್ಧ ಅಲ್ಲ 80% ಬರೀ ಮೆಣಸಿನ್ಕಾಯಿ ಇದ್ದಿದ್ದು. ಸೊ ಇಷ್ಟೇ ಗುರು, ನಮ್ಮ ಕೈಲಿ ಆಗೋದಿನ್ನ ಆಗಲ್ಲ ಗುರು. ಬರ್ಬೇಕಾದ್ರೆ ಒಂದು ಅಜ್ಜಿ ಫ್ರೂಟ್ ಸಲಾಡ್ ಮಾಡ್ತಿದ್ರು, ಹೋಗ್ಬಿಟ್ಟು ಅದನ್ನು ತಿಂತೀವಿ, ಇಲ್ಲಾಂದರೆ ಬ್ಯಾಕ್ ಸೈಡ್ ಬರ್ನಿಂಗು ಬೆಳಗ್ಗೆ. ಸೊ ಇದು ನಮ್ಮ ಮೊದಲ ದಿನದ ಊಟದ ಕತೆ ಆಯ್ತು ಚೈನಾದಲ್ಲಿ. ಆಶೆಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಯಾರೋ ತಗೊಂಡೋಗೋದು ಹೋಗ್ಬಿಟ್ಟು ಅದೇ ಹಾಕ್ಕೊಡೋದು, ಅದೇ ಕೊಡಕ್ಕ ಅಂದೆ. ಆ್ಯಕ್ಚುಲಿ ಫಸ್ಟ್ ಅವ್ರ ಹತ್ರ ಹೋದಿ, ಅಮ್ಮ ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ ಅಲ್ವಾ? ಮೋಸ್ಟ್ಲಿ ಎಲ್ಲ ಫ್ರೆಂಡ್ಸ್ ಚಿನ್ನು. ಜಲ್ಲಿ ಚಿನ್ನು ಎಲ್ಲ.
ಜ್ಯೂಸು ಜೆಲ್ಲಿ ಅಕ್ಕ ಎಲ್ಲ ಫ್ರೂಟ್ಸ್ ಹಾಕ್ತಾರೆ, ಡ್ರೈ ಫ್ರೂಟ್ಸು. ಪರವಾಗಿಲ್ಲ, ಟ್ರೈ ಮಾಡ್ತಾ ಧೈರ್ಯವಾಗಿ. ಆಶಾ ದುಡ್ಡು ಕೇಳ್ತಾವಳು, ಎಷ್ಟು ಅಂತ ಗೊತ್ತಾಗ್ಲಿಲ್ಲ. ಕ್ಯಾಲ್ಸಿ ಕೊಡು. ಹತ್ತ 100 ರೂಪಾಯಿ ಫೋನ್ಪೇ. ಹಾಂ ಮಾಡ್ತೀನಿ ನೀನು. ನಮ್ಮ ಫೋನ್ಪೇಲಿ ಹೆಂಗೆ ಕೊಡ್ತೀವಲ್ಲ ಹಂಗೆ ಇದರಲ್ಲೂ ಕೊಡೋದು ನಾವು. ಆಲಿಪೇ ಅಂತಾರೆ ಇವರು ಇದನ್ನ. ಇಲ್ಲಿ ಯಾರು ಕ್ಯಾಶ್ ಇಸ್ಕೊಳ್ಳಲ್ಲ. ಹಾಂ, ನಮ್ಮ ಇಂಡಿಯಾಲೂ ಅಷ್ಟೇ ಗುರು, ಯಾರು ಕ್ಯಾಶ್ ಇಸ್ಕೊಳ್ಳಲ್ಲ ಅಲ್ವಾ. ಇಲ್ಲಿ ಬಂದು ತಿನ್ಬೋದಾಗಿತ್ತು. ನೀನು ಯಾವುದೋ ಮೆಣಸಿನ್ಕಾಯಿ ತಿನ್ನಕ್ಕೆ ಕರ್ಕೊಂಡೋಗಿದ್ದೆ. ಹಾಂ, ಚೆನ್ನಾಗಿದೆ. ಹೇಳಿ ಹಂಗೆ ಹೋಗೋಣ ಇವಾಗ ಮುಂದಕ್ಕೆ. ಓ ಅಣ್ಣ ಇಲ್ಲಿ ನೋಡಿ, ಇಲ್ಲಿ ಓ ಅಷ್ಟೊಂದು ಸಕ್ಕದಾಗಿ ಮಾಡಿರೋ ನೂಡಲ್ಸು, ಸಕ್ಕದಾಗಿ ಮಾಡಿಕೊಟ್ಟಿರೋ ಲೋಕಲ್ ನೂಡಲ್ಸು. ಹಾಂ, ಇವರೆಲ್ಲ ನೈಟ್ ಅನಿಸುತ್ತೆ. ಅಕ್ಕ ಮೀಟೆಲ್ಲ ಇಟ್ಬಿಟ್ಟವನೇ ಅಣ್ಣ, ಸಕ್ಕದಾಗಿಟ್ಟು ಒಂದು ಮೀಟು. ಅಲ್ಲಿ ಫುಲ್ ತರಕಾರಿಗಳು ನೋಡ್ರಿ, ರೋಡ್ ಸೈಡ್ ತರಕಾರಿಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಆಶಾ ಈ ಫ್ರೂಟ್ಸ್ ತಿನ್ಕೊಂಡು ಮಲ್ಕೋತೀವಿ. ಆಮೇಲೆ ಇದೇ ಆಗಸ್ಟ್ 18ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಇವಾಗ ಚೈನಾ ಮೊದಲನೇ ದಿನ ಮುಗ್ದೋಯ್ತು. ಇದನ್ನು ಅಮೇಝಿಂಗ್ ಆಗಿರೋದು ಈ ಫುಡ್ನ ತಿನ್ಕೊಂಡು ದಬಾಕೋತೀವಿ. ಬಾಯ್. ನೈಟ್ ವ್ಯೂ ನಮ್ಮ ರೂಮ್ಗೆ ಸ್ವಾಗತ ಸುಸ್ವಾಗತ. ಏನಕ್ಕೆ ನಾವು ಇದು ಮಾಡಿದ್ವಿ ಅಂದರೆ ವ್ಯೂ ತೋರಿಸ್ತೀನಿ ಬನ್ನಿ ಇಲ್ಲಿಂದ. ನೋಡಿ ಇಲ್ಲಿ ಆವಾಗಲೇ ಲೈಟ್ ಆನ್ ಆಗಿತ್ತಪ್ಪ, ಇವಾಗೆಲ್ಲ ಲೈಟ್ಗಳು ಆಫ್ ಆಗಿಬಿಟ್ಟಿದೆ. ಎಲ್ಲೋ ಇಲ್ಲಿ ನೋಡಿ, ಇಲ್ಲಿ ಓ ಡ್ಯಾನ್ಸಿಂಗ್ ಮಾಡ್ತಾ ಇತ್ತು ಲೈಟ್ ಫುಲ್ ಅವಾಗಲೇ ಅಲ್ವಾ. ಅಲ್ಲಿ ನೋಡಿ, ಅಲ್ಲಿ ಟ್ರಾಫಿಕ್ಕು ಬ್ರಿಡ್ಜ್ ಮೇಲೆ. ಓ ಸಾಕಾಗಿದೆ ಗುರು ಸಿಟಿ ಮಾತ್ರ. ಈ ವ್ಯೂ ನೋಡ್ಕೊಂಡು ಮಲ್ಕೊಳ್ಳೋದು. ಇವಾಗ ಹಿಂಗೆ ತಿರುಗಿಸಿದ್ರೆ ಇಲ್ಲಿಂದ ಬಂದು ನಮ್ಮ ರೂಮಿಂದ ಬೆಡ್ಡಿಂದ ಹೆಂಗಿದೆ ಗೊತ್ತಾ ವ್ಯೂ. ಇದು ನೋಡ್ಕೊಂಡು ಇವಾಗ ಹಿಂಗೆ ಮಲ್ಕೊಳ್ಳೋದು. ಹಾಂ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಚೈನಾ ಇನ್ನೂ ತೋರಿಸ್ತೀವಿ. ಇದಿನ್ನೂ ಫಸ್ಟ್ ದಿನ. ಮತ್ತೆ ಸಿಗೋಣ. ಟಾಟಾ ಬಾಯ್ ಬಾಯ್. ಹಂಗೆ ಇರ್ತೀಯ ನೈಟೆಲ್ಲ ವ್ಯೂ ನೋಡ್ಕೊಂಡು.